ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಪ್ಪ ಅಂದ್ರೆ ನಮ್ಮ ಸಮಾಜದ ಕೆಲವು ಹಿರಿಯರು ಅವರು ನಮ್ಮವರೇ, ಪಕ್ಷ ಬೇರೆ ಇದೆ, ಹಾಗಾಗಿ ಕೆಲವು ವಿಷಯಗಳನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ ಇದೆ. ಅವ್ರ ಮಾಹಿತಿಯನ್ನು ತಿಳ್ಕೊಳ್ಳಿ ನಮ್ಮ ಮುಖಾಂತರ ಅಂಥೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾಯಿದ್ದೀನಿ. ಈಗ ನಾವು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ನಾನು ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅರ್ಜುನ್ ರಾಠೋಡ್ ಅವರು ಹಾಗೂ ಇನ್ನೊಬ್ಬರ ಮುಖಂಡರು ಬಿ ಲಮಾಣಿ ಅಂಥೇಳಿ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸಮಾಜ ನಾವು ಹೇಳಿದ್ದೇ ಕೇಳ್ತದೆ, ಸಮಾಜ ನಾವೇನು ಹೇಳ್ತೀವಿ ಅದನ್ನೇ ಫೈನಲ್ ಮಾಡ್ತೇವೆ ಅನ್ನೋದು ಅವರ ಮೂರ್ಖತನದ ಮಾತುಗಳಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರದಿಂದ ಅವರಿಗೆ ಬಹುಶಃ ಅವರು ನೆನಪಾರಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜುನ್ ರಾಠೋಡ, ಆಮೇಲೆ ಬಿ ಲಮಾಣಿ ಅವರು, ಒಂದು 7-8 ಜನ ಇದ್ದಾರೆ ನಮ್ಮ ಸಮಾಜದ ಹಿರಿಯರು. ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅವರು, ಹಾಗಾಗಿ ಕಾಂಗ್ರೆಸ್ದ ಪರವಾಗಿ ಅವರು ಮಾತಾಡೋದು ಸಹಜ. ಆದರೆ ನಾನು ಅವರಿಗೆ ನೆನಪು ಮಾಡಿಕೊಡೋಕ್ಕೆ ಇಚ್ಛೆಪಡ್ತೀನಿ. 2009-14 ಅದರ ಮುಂಚೆದೊಂದು ಪ್ರಕಾಶ್ ರಾಠೋಡ್ ಅವರು ಇವತ್ತಿನೇನು MLC ಇದ್ದಾರೆ, ಇವರು MP ಇಲೆಕ್ಷನ್ಗೆ 3 ಸಲ ಚುನಾವಣೆಗೆ ಇಲ್ಲಿ ನಿಂತಿದ್ರು ಬಿಜಾಪುರದಲ್ಲಿ. ಅವ್ರಿಗೆ ಗೊತ್ತಿರಲಿ ಯಾಕೆ ಬೇರೆ ಪ್ರಕಾಶ್ ರಾಠೋಡನ್ನ ಸೋಲಿಸಿದ್ದು BJP ಪಾರ್ಟಿದವರಲ್ಲ, ಅವರು ಕಾಂಗ್ರೆಸ್ ಪಾರ್ಟಿದವರೇ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ಅದು ಎಲ್ಲ ಇಡೀ ಜಿಲ್ಲೆಯಲ್ಲಿ ಸಣ್ಣ ನಮ್ಮ ತಾಂಡಾದಲ್ಲಿ ಹೋಗಿ ನೀವು ಬೇಕಾದ್ರೆ ಸರ್ವೆ ಮಾಡ್ಕೊಂಡು ಬರ್ರಿ. ಹಿಂದಿನ 3 ಚುನಾವಣೆಯಲ್ಲಿ ಪ್ರಕಾಶ್ ರಾಠೋಡನ್ನು ಸೋಲ್ಸಕ್ಕೆ ಕಾರಣ ಯಾರಪ್ಪ ಅಂತೇಳಿ ನೀವು ಸಣ್ಣ ಹುಡುಗ ಕೇಳಿದ್ರು ಅವ್ರು ಹೇಳ್ತಾರೆ. ಯಾವ್ಯಾವ ರಾಜಕಾರಣಿಗಳ ಹೆಸರು ಹೇಳ್ತಾರೆ ತಮಗೆಲ್ಲರಿಗೂ ಗೊತ್ತಾಗ್ತದೆ. ನಾನು ಯಾರ್ದು ಹೆಸರಾಗಕ್ಕೆ ಇಚ್ಛೆ ಪಡಲ್ಲ. ಸೊ ಅವರು ಇನ್ನೂ ಭಾಳಷ್ಟು ಹಿಂದಿದ್ದಾರೆ. ಇನ್ನು ಯಾವ ಕಾಲದಲ್ಲಿ ಇದ್ದಾರೆ ಗೊತ್ತಿಲ್ಲ. ಇಂದಿರಾ ಗಾಂಧಿ, ಹೌದು, ಇಂದಿರಾ ಗಾಂಧಿ ಕಾಲದಾಗ ನಾವೆಲ್ಲ ಕಾಂಗ್ರೆಸ್ಸೇ ಇದ್ದೀವಿ. ನಮ್ಮ ಸಮಾಜ ಬಹುತೇಕ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ದು ನಿಜ. ಈ ಒಂದು ವಿಷಯಕ್ಕೆ ಸರಿ ಹೇಳಿದ್ದಾರೆ ಅವರು. ಬಟ್ ಅವ್ರು ಏನು ಹೇಳಿದ್ದಾರೆ, ಚುನಾವಣೆಯಲ್ಲಿ ನಾವು 100 ಸೀಟನ್ನು ಕೆಡೋಕ್ಕೆ ನಮ್ಮ ಸಮಾಜ ಕಾರಣ ಅಂಥೇಳಿ. ಸಮಾಜ ಕಾರಣ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಸುಳ್ಳು ಗ್ಯಾರಂಟಿಗಳು ಮತ್ತು ನಮ್ಮ ಪಕ್ಷದಿಂದ ಕೆಲವು ನಿರ್ಧಾರಗಳು ಸರಿಯಾದ ಸಮಯದಲ್ಲಿ ಆಗ್ಲಾರ್ದಕ್ಕೆ ನಾವು ಸೋತೀವಿ ಅಂಥೇಳಿ ಅದಕ್ಕೆ ನಾವೆಲ್ಲರೂ ಇದರ ಹಿಂದೆನೂ ಸಹ ತಮಗೆ ತಿಳಿಸಿದ್ದೀವಿ. ಕಾರಣ ಏನಂದ್ರೆ ಒಳ ಮೀಸಲಾತಿ ಬಗ್ಗೆ ಅವರು ಮಾತಾಡಿದ್ದಾರೆ. ಒಳ ಮೀಸಲಾತಿಯಿಂದ ನಮ್ಮ ಸಮಾಜಕ್ಕೆ ಯಾವುದೇ ಅನ್ಯಾಯ ಆಗಿಲ್ಲ, ಇದು ಮೊದಲನೇದು. ಎರಡನೇದೇನಪ್ಪ ಅಂದ್ರೆ ಅವ್ರು ಏನು ಹೇಳಿದ್ದಾರೆ, ಒಳ ಮೀಸಲಾತಿ ಮಾಡಿದಾಗ ಯಾವ ಸರ್ಕಾರ ಈ ಸದಾಶಿವ ಆಯೋಗನ ರಚನೆ ಮಾಡಿತ್ತು ಅನ್ನೋದು ನಾನು ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಈ ಸದಾಶಿವ ಆಯೋಗನ ರಚನೆ ಮಾಡಿ ಎಲ್ಲರಿಗೂ ಮೇಲ್ ಕೀಳು ಜಾತಿ ಜನಸಂಖ್ಯೆ ಅನುಗುಣವಾಗಿ ನಾವು ಈ ಮೀಸಲಾತಿಯನ್ನು ಮಾಡಬೇಕಂತೇಳಿ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಒಂದು ನಿರ್ಧಾರ ಮಾಡಿದರು. ಅದರಿಂದ ಅದನ್ನು ಚುನಾವಣೆ ಪೂರ್ವದಲ್ಲಿ, ಅಂದರೆ ಚುನಾವಣೆ ಭಾಳ ಹತ್ತಿರ ಇದ್ದಾಗ ಮಾಡೋದ್ರಿಂದ ಅದರಲ್ಲಿ ಇದ್ದಂಥ ನಿಜಾಂಶಗಳು ನಮ್ಮ ಜನರಿಗೆ ತಲುಪಕ್ಕೆ ಲೇಟ್ ಆಯಿತು. ಸತ್ಯಾಂಶ ಏನು ಹೇಳ್ತೀವಿ ನಾವು, ಆ ಸತ್ಯಾಂಶಗಳು ನಮ್ಮ ಸಮಾಜಕ್ಕೆ ಹೋಗಿ ತಲುಪಬೇಕಾದ್ರೆ ಲೇಟ್ ಆಯಿತು. ಅದರಿಂದ ಇವರು ಕಾಂಗ್ರೆಸ್ದವ್ರು ಏನು ಸುಳ್ಳು ಹೇಳಿದರು, ಇವರು ಯಾವಾಗಲೂ ಸುಳ್ಳು ಹೇಳ್ಕೊತ ಬಂದಿದ್ದಾರೆ. ಕಾಂಗ್ರೆಸ್ದವರು ಹೆಂಗೆ ಸುಳ್ಳು ಹೇಳ್ತಾರಂದ್ರೆ 20 ಸಲ ಸುಳ್ಳು ಹೇಳಿದ್ರೆ ಅದನ್ನೇ ಸತ್ಯ ಅಂಥೇಳಿ ನಮ್ಮ ಸಮಾಜದವರು ಅರ್ಥ ಮಾಡಿಕೊಂಡು ಒಂದು ತಪ್ಪ ತಿಳುವಳಿಕೆಯಿಂದ ನಾವು ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಸೋತಿದ್ದು ನಿಜ. ಬಟ್ ಇವ್ರು ಹೇಳಿದ ಪ್ರಕಾರ ಇವರೇನು ನಾವು ಮಾಡಿದೀವಿ ಅಂತ ಹೇಳ್ತಾರಲ್ಲ, ಇವರೆಲ್ಲ ಬೋಗಸ್ ಸುಳ್ಳು ಹೇಳ್ತಾ ಇದ್ದಾರೆ. ನಾನೊಂದು ಮಾತು ಕೇಳಕ್ಕೆ ಇಚ್ಛೆಪಡ್ತೀನಿ. ಮಾನ್ಯ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅರ್ಜುನ್ ರಾಠೋಡ್ ಅವರಿಗೆ ಮತ್ತು ಬಿ ಲಮಾಣಿ ಅವರಿಗೆ, ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಬಂಜಾರ ಸಮಾಜಕ್ಕೆ ಏನೇನು ಕೊಡುಗೆ ಕೊಡಿದೆ ಅನ್ನೋದು ಅವರು ಬಹಿರಂಗವಾಗಿ ಬೇಕಾದ್ರೆ ಚರ್ಚೆಗೆ ಬರಲಿ, ನಾನು ಅದಕ್ಕೆ ಸಿದ್ಧದೀನಿ. ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಸಿದ್ಧದೀವಿ. ಅವರು ಏನು ಕೇಳ್ತಾ ಇದ್ದಾರೆ,
ಯಾಕೆ ಈ ಸುಳ್ಳನ್ನು ಹೇಳ್ಕೊಂಡು ಕುಂತಿದ್ದಾರೆ ಗೊತ್ತಿಲ್ಲ. ಪಕ್ಷದ ಹೇಳಿಯವರು, ಪಕ್ಷದ ಅವರು ಪದಾಧಿಕಾರಿಯಾಗಿ ಅಥವಾ ಪಕ್ಷದ ಜವಾಬ್ದಾರಿ ಅವರಿಗಿದೆ, ಪಕ್ಷದ ಬಗ್ಗೆ ಅವರು ಪ್ರಚಾರ ಮಾಡಲಿ, ಪಕ್ಷದಿಂದ ಅವರು ಓಟನ್ನ ಕೇಳುವುದು ಪ್ರತಿಯೊಬ್ಬರದ ಧರ್ಮದವ್ರು ಕೇಳಿ, ಅದು ಅವ್ರ ಎಂತಲ್ಲ ಸ್ವತಂತ್ರದವ್ರು, ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಎಲ್ಲರೂ ಕೇಳ್ತಾರೆ. ಸೊ ಅದನ್ನು ಬಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಯಾರೂ ಓಟ್ ಹಾಕ್ಬೇಡ್ರಿ, ನಾವು ಪಕ್ಷದಿಂದ ಎಂತಲ್ಲ ಎಲ್ಲರೂ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ. ಸಮಾಜ ಅನ್ನೋದು ಯಾರ ಕೈಯಲ್ಲಿ ಇಲ್ಲ. ಯಾವುದೇ ಸಮಾಜ, ನಾನು ಇದರ ಹಿಂದೆನೂ ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಯಾವುದೇ ಸಮಾಜ ಆಗಿರ್ಬೋದು, ಸಮಾಜ ಅಂದಾಗ ಅವರವರ ಒಂದೇನು ಹಿತಾಸಕ್ತಿ ಇರ್ತದ, ಅವರವರು ಕಲ್ಪನೆಗಳು ಇರ್ತಾವ, ಅವ್ರವ್ರ ತತ್ವ ಸಿದ್ಧಾಂತಗಳಿಗೆ ಯಾರ್ಯಾರು ಅನ್ಕೊಂಡು ಹೋಗಿರ್ತಾರ, ಆ ಥರ ಅವರು ಇದ್ದಾರೆ, ಆ ಪಕ್ಷದಲ್ಲಿ ಇದ್ದಾರೆ. ಅವ್ರು ಎಷ್ಟು ಓಟ್ ತಗೋತಾರೆ ಅನ್ನೋದು ನಾಳೆ ಚುನಾವಣೆ ಮುಗಿದ ನಂತರ ನಾನು ಯಾವ್ಯಾವ ತಾಂಡದೆಲ್ಲ ಲಿಸ್ಟ್ ತಂದು ಕೊಡ್ತೀನಿ, ಅವಾಗ ಗೊತ್ತಾಗ್ತದೆ. ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಸಾಹೇಬರು 100ಕ್ಕೆ 200% ನಾವು ಗೆಲ್ತೀವಿ, ಅದರಲ್ಲಿ ಏನೂ ಡೌಟ್ ಇಲ್ಲ. ಆದರೆ ಇವರು ಸಮಾಜಕ್ಕೆ ಬಲಿ ಮಾಡಬಾರ್ದಂತ ನಾವು ಯಾವಾಗಲೂ ಹಿಂಗೆ ಅಂತ ಹೇಳ್ಕೊಂಡು ನಮ್ಮ ಸಮಾಜಕ್ಕೆ ಬಲಿ ಮಾಡಬಾರ್ದು. ಸಮಾಜದಲ್ಲಿ ಸಾಕಷ್ಟು ಜನ ಪ್ರಜ್ಞಾವಂತರಿದ್ದಾರೆ. ಈ ಮೊದಲಿನಾಗ ಏನಿಲ್ಲ. ಮೊದಲು ಒಂದು ಟೈಮ್ ಒಂದು ಕಾಲಿತ್ತು, ತಮಗೆಲ್ಲರಿಗೂ ಗೊತ್ತಿದೆ. ತಾವು ಅದನ್ನು ಸಾಕಷ್ಟು ಸಲ ಕತ್ತಿ ಕೊಟ್ಟು, ಇಂದಿರಾ ಗಾಂಧಿಯಿಂದ ಕತ್ತಿ ಕೊಟ್ಟು ಕಾಂಗ್ರೆಸ್ ಆಸೆ ಪಡ್ತದಂಥದ್ದು. ಅವ್ರು ಎಂಥ ಪರಿಸ್ಥಿತಿ ಬಂದಾರಪ್ಪ ಅಂದರೆ ಇವತ್ತು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವರಿಗೆ ಪ್ರಶ್ನೆ ಕೇಳುವಂಥ ಅಧಿಕಾರನೂ ಇಲ್ಲ. ಅಂಥ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಏನಪ್ಪ ಅಂದ್ರೆ ಇಂಥ ಲೀಡರ್ಗಳೇ. ಇವರು ಪ್ರಕಾಶ್ ರಾಠೋಡ್ ಅವರು ಇಲೆಕ್ಷನ್ ನಿಂತಾಗ ಇಲ್ಲೇ ಬಿಜಾಪುರ ಸುತ್ತಮುತ್ತ ಅಡ್ಡಾಡೋದು, ಇಲ್ಲಿ ಬಂದ ಅಣ್ಣನಿನ ಫುಲ್ ಜೋರದ ನಿಂದೆ ಆಗ್ತದಂತ ಹೇಳೋರು. ಹಿಂಗೆ ಮಾಡಿ 3 ಸಲ ಪಾಪ ಅವ್ರನ್ನ ಸೋಲಿಸಿ ಅವ್ರನ್ನ ಎಂತಲ್ಲ ಊರಿ ಬರಲಾದ ಮಾಡಿಟ್ಟವರು ಇದೇ ಕಂಪನಿ. ಈ ಕಂಪನಿ ಆ್ಯಂಡ್ ಇದ್ರ ಜೊತೆ ಇನ್ನೊಂದು 5-6 ಮಂದಿ ಇದ್ದಾರೆ. ನಾನು ಹೆಸರು ಈಗ ಹೇಳಂಗಿಲ್ಲ, ಅವ್ರು ಬೇಕಾದ್ರೆ ಅವ್ರ ಪತ್ರಿಕಾಗೋಷ್ಠಿ ಕರೀಲಿ. ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಏನೇನು ಕೆಲಸಗಳು ಈ ಬಂಜಾರ ಸಮಾಜಕ್ಕೆ ಆಗಿದೆ, ಅವರ ಅವಧಿಯಲ್ಲಿ ಏನೇನಾಗಿದೆ ಅನ್ನೋದು ಸ್ಪಷ್ಟೀಕರಣ ಆಗ್ತದೆ. ತಮಗೆ ಗೊತ್ತಿರಲಿ, ಆದ್ಮೇಲೆ ಹೋದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ 10 ಜನ MLA ಟಿಕೆಟ್ ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದಲ್ಲಿ 10 ಜನನ ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ದವ್ರು ಕೊಟ್ಟಿದ್ದು 4ರಲ್ಲಿ ಆಸೆ ಬಂದಿದ್ದು 1, ಕೊಡೋದು 4, ಅದರಲ್ಲಿ ಆಸೆ ಬಂದಿದ್ದು 1. ಆ ಒಬ್ಬರಿಗೂ ಸಚಿವ ಸ್ಥಾನ ಕೊಡಲಾರ್ದಂಥ ದುಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಬರೀ ಚುನಾವಣೆ ಬಂದಾಗ ಮತ ಬ್ಯಾಂಕನ್ನು ಸೆಳೆಯುವ ಸಂಬಂಧ ಅಂತೇಳಿ ಸುಳ್ಳು ಹೇಳ್ತಾರೆ ವಿನ ನಮ್ಮ ಸಮಾಜದ ಬಗ್ಗೆ ಆ ಪಕ್ಷದವರಿಗೆ, ಆ ಪಕ್ಷದ ಹೈಕಮಾಂಡಿಗೂ ಸಹ ಇಂಕಚ್ಚು ಪ್ರೀತಿ ಇಲ್ಲ. ಈ ಸಮಾಜನ ಅಭಿವೃದ್ಧಿ ಮಾಡಬೇಕು ಅಥವಾ ಈ ಸಮಾಜನ ಮುಂದೆ ತರಬೇಕು ಅನ್ನುವಂಥದ್ದು ಯಾವುದೇ ಒಂದು ಯೋಚನೆಗಳು ಅವ್ರಿಗಿಲ್ಲ. ಸೊ ದಯಮಾಡಿ ತಮ್ಮ ಮುಖಾಂತರ ನಾನು ನಮ್ಮ ಬಂಜಾರ ಸಮಾಜದ ಎಲ್ಲ ಯುವಕರಿಗೆ ಹಾಗೂ ಮತದಾರ ಬಾಂಧವರಿಗೆ ಒಂದು ವಿನಂತಿಯನ್ನು ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಂಥವ್ರನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡುವವರ ಮುಖಾಂತರ ನಮ್ಮ ದೇಶದ ರಕ್ಷಣೆ, ನಮ್ಮ ನಮ್ಮ ಹಿಂದೂ ಧರ್ಮದ ರಕ್ಷಣೆ, ಅದರ ಜೊತೆಗೆ ನಾವು ಯಾವಾಗಲೂ ಈಗಲ್ಲ ನಮ್ಮ ಪೂರ್ವಜರ ಕಾಲದಿಂದಲೂ ನಾವು ನಮ್ಮ ಸಮಾಜದಲ್ಲಿ ಒಂದು ವರ್ಷ ಆಗಿರಲಿಲ್ಲ ಅಂದ್ರೂ ಒಂದು 10ರಿಂದ ಸಮಾಜಕ್ಕೆ ದಿವಾಳಿ ಮಾಡಿ ಹೋಗಬಾರ್ದು ಈ ಲೀಡರ್ಗಳು ಅಂತೇಳಿ ತಮ್ಮ ಮುಖಾಂತರ ಅವ್ರಿಗೆ ಕೇಳ್ಕೊಂಡು, ಮತ್ತೆ ನಮ್ಮ ಸುರೇಶ್ ಚವ್ಹಾಣ್ ಅವ್ರು ಮಾತಾಡ್ತಾರೆ. ದಯಮಾಡಿ ಅವರಿಗೆ ಏನಾದರೂ ಹಿಂಗೆ ಓಪನ್ ಆಗಿ ಚರ್ಚೆ ಮಾಡೋದಿತ್ತಂದ್ರೆ ಅವ್ರ ಪಕ್ಷದ ಬಗ್ಗೆ ಅವರು ಏನೇನು ಮಾಡಿದಾರೆ ಲಿಸ್ಟ್ ತೊಗೊಂಡು ಬರಲಿ. ನಾನು ನಮ್ಮ ಪಕ್ಷದಿಂದ ನಮ್ಮ ಸಮಾಜಕ್ಕೆ ಏನೇನಾಗಿದೆ ಅನ್ನೋದು ನಾನು ತೊಗೊಂಡು ಬರ್ತೀನಿ. ಭಾರತೀಯ ಜನತಾ ಪಕ್ಷದ ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ತಾಂಡಾ ಅಭಿವೃದ್ಧಿ ನಿಗಮ ಮಾಡಿದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರ ಬಂದಾಗ ಮಾನ್ಯ ಯಡಿಯೂರಪ್ಪ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಾಗ KPCC ಸದಸ್ಯರನ್ನು ನೇಮಕ ಮಾಡಿದ್ದು ಬಂಜಾರ ಸಮಾಜದವರು ಅವರೇ. ಮೋದಿಜಿಯವರು ಬಂದ ನಂತರ ಇವತ್ತೇನು ಬಹುದಿನಗಳ ನಿರೀಕ್ಷೆ ಇತ್ತು, ನಮ್ಮ ಸಮಾಜಕ್ಕೆ ಯಾರ್ಯಾರೋ ಗೌಡ್ರ ಹೊಲದಲ್ಲಿ, ಕುಲಕರ್ಣಿಯವ್ರ ಹೊಲದಲ್ಲಿ ಯಾರು ದಾನವಾಗಿ ಕೊಟ್ಟಿದ್ದಾರೆ ಅಂಥ ಜಾಗದಲ್ಲಿ ನಮ್ಮ ತಾಂಡಗಳಿದ್ದಾವೆ. ನಮ್ಮ ಸ್ವಂತಕ್ಕೆ ನಮಗೆ ಉತ್ತರಿಸಲು ಸಿಗ್ತಿರ್ಲಿಲ್ಲ. ಕಂದಾಯ ಗ್ರಾಮಗಳನ್ನಾಗಿ ಮಾಡ್ಬೇಕಂತೇಳಿ ಯಾವಾಗ ಸ್ವಾತಂತ್ರ್ಯ ಬಂದಾಗಿಂದ ನಂತರ ನಮ್ಮ ಹೋರಾಟ ಇತ್ತು, ಕಂದಾಯ ಗ್ರಾಮ ಮಾಡ್ರಿ, ನಮಗೆ ಒಂದು ಉತ್ತಾರಿ ಸಿಕ್ಕರೆ ಅಟ್ಲೀಸ್ಟ್ ನಮ್ಮ ಮನೆಗಳು ಕಟ್ಕೊಳಕ್ಕಾಗವ, ನಮ್ಮದೇ ಆದಂಥ ಒಂದು ಆಸ್ತಿ ಉಳಿತದೆ ಅಂತೇಳಿ ಅದನ್ನು ಮಾಡಿದೆ. ಈಗ ಮೋದಿಯವರು ಬಂದ ನಂತರ ಮತ್ತೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕಂದಾಯ ಗ್ರಾಮಗಳನ್ನು ಮಾಡಿ ಇಡೀ ನಮ್ಮ ಸಮಾಜ ಹೆಮ್ಮೆ ಪಡುವಂಥದ್ದು ಮತ್ತು ನಮ್ಮ ಬಹುದಿನಗಳ ಏನು ಒಂದು ಕನಸಿತ್ತು, ಆ ಕನಸನ್ನು ನನಸು ಮಾಡಿದಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸೊ ದಯಮಾಡಿ
ಈ ಥರ ಹೇಳ್ಕೊಂತ ಹೋದ್ರೆ ಭಾಳಷ್ಟು ಇದ್ದಾವೆ. ಮೊನ್ನೆನೇ ತಾನೇ ಮೋದಿಜಿಯವರು ಒಂದು ವರ್ಷದ ಹಿಂದೆ ಒಂದು ಆಯೋಗ ಮಾಡಿದೆ, ಆಯೋಗ ಅಲ್ಲ, ಒಂದು ಬೋರ್ಡ್ ಮಾಡಿದೆ, ನ್ಯಾಷನಲ್ ಬಂಜಾರ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ. ಸೊ ಇವೆಲ್ಲ ಯಾಕಪ್ಪ ಅಂದ್ರೆ ಇಡೀ ದೇಶದಲ್ಲಿ ಬಂಜಾರ ಸಮಾಜ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ಬರಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡವರೆಲ್ಲ ಮಾಡ್ತಾ ಇದ್ದಾರೆ. ಇವರು ಸುಳ್ಳು ಹೇಳುವುದರ ಮುಖಾಂತರ ಜನರ ದಾರಿ ತಪ್ಪಿಸ್ತಾ ಇದ್ದಾರೆ. ಇದಕ್ಕೆ ಯಾರು ಕಿವಿ ಕೊಡಬಾರ್ದು. ಭಾರತೀಯ ಜನತಾ ಪಕ್ಷಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಸಲ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಜಗಜಿನಿ ಸಾಹೇಬರಿಗೆ ಆರ್ ತರಬೇಕಂತ ಕೇಳುತ್ತಾ ಮುಂದೆ ನಮ್ಮ ಸುರೇಶ್ ಅವನವ್ರು ಮಾತಾಡ್ತಾರೆ. ಸೊ ದಯಮಾಡಿ ಅವ್ರಿಗೆ ಕೊಡ್ತಿದ್ದೀನಿ. ಹೇಳಿದ್ದಾರೆ, ಆದರೆ ಅವರು ಹೇಳದ ವಿಷಯ ಬಿಟ್ಟು ವಿಷಯಗಳನ್ನು ನಾನು ಹೇಳಬೇಕು. ಏನು ಇವತ್ತು ಬಂಜಾರ ಸಮಾಜ ಎಲ್ಲ ಮತದಾರರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವರು ಸಮಾಜದಲ್ಲಿ ಗುತ್ತಿಗೆ ಕೊಟ್ಟಿದ್ಯಾ ಇವ್ರು ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಹಂಗಾದ್ರೆ ನಾವು ಯಾವ ನಾವು ಬಂಜಾರ ಸಮಾಜದವರಲ್ವಾ? ಇವ್ರಿಗೆ ಯಾರಲ್ಲಿ ಬಂದು ನಮ್ಮ ಜೊತೆ ಇದು ಬರಲಿ, ಬಂಜಾರ ಸಮಾಜ BJP ಪರವಾಗಿದೆಯೋ ಅಥವಾ ಕಾಂಗ್ರೆಸ್ ಪರವಾಗಿದೆಯೋ ಉದಾಹರಣೆಗಳನ್ನ ನಾವು ನೋಡ್ತಿರ್ತಾ ಹೋಗ್ತೀವಿ. ಇವತ್ತು ನಮ್ಮ ಮತಗಳ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಮ್ಮ ಮತಗಳನ್ನು ಪಡೆದು ಸರ್ಕಾರ ರಚಿಸಿದ ಕಾಂಗ್ರೆಸ್ ಸರ್ಕಾರ ಅವರಲ್ಲಿ ಒಬ್ಬ MLA ಇದ್ರು ಕೂಡ ಮಂತ್ರಿ ಸ್ಥಾನ ಕೊಡಲಿಲ್ಲ. ಮಂತ್ರಿ ಸ್ಥಾನ ಯಾಕೆ ಕೊಡಲಿಲ್ಲಪ್ಪ ಅಂದರೆ ಅವ್ರಿಗೆ ಮಂತ್ರಿ ಕೊಟ್ಟರೆ ಅವ್ರು ಕಂಪ್ಯೂಟರ್ ಸ್ಥಾನಮಾನ ತಗೊಂಡು ಏನವರು ಸದಾಶಿವ ಆಯೋಗ ಇವ್ರು BJP ಅವ್ರು ಮಾಡಲಿಲ್ಲ. ಇವ್ರು ಬರೇ ಅದು ಸದಾಶಿವ ಆಯೋಗವನ್ನು ತಿರಸ್ಕರಿಸಿ ಸಚಿವ ಉಪಸಮಿತಿ ರಚನೆ ಮಾಡಿ ಅಲ್ಲಿ ಸಾಮಾಜಿಕವಾಗಿ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ 4.5%, 5%, 6% ಅಂತೇಳಿ ಡಿವೈಡ್ ಮಾಡಿ 15 ಇದ್ದದನ್ನು 17 ಮಾಡಿ 17% ಮಾಡಿ ಅವ್ರು ಶಿಫಾರಸು ಮಾಡಿದ್ರು. ಆದರೆ ಈ ಸರ್ಕಾರ ಆದ ನಮ್ಮ ಏನಿವರು ಗಂಜಿ ಗಿರಾಕಿಗಳಿಗೆ ಏನು ಆಮಿಷ ಕೊಟ್ಟಿರೋ ರೊಕ್ಕ ಕೊಟ್ಟು ಏನು ಹೇಳಕ್ಕೆ ಹಚ್ಚಿದ್ರು ಅಂದರೆ, ನೀವು ಹೋಗಿ ತಾಂಡಗಳಲ್ಲಿ ಹೋಗಿ ನಿಮ್ಮ ಏನು ಇವ್ರು ಮಾಡಿದಾರಲ್ಲ BJP ಅವರು, ಅದನ್ನು ನಮ್ಮ ಸರ್ಕಾರ ಬಂದರೆ ನಾವು ಅದನ್ನು ಅನುಷ್ಠಾನ ಮಾಡಂಗಿಲ್ಲ, ಅದನ್ನು ಸದಾಸಗಟ್ಟಾಗಿ ನಾವು ಅದನ್ನು ತಿರಸ್ಕರಿಸ್ತೀವಿ. ನೀವು ಹೋಗಿ ತಾಂಡಗಳಿಗೆ ಹೋಗಿ ಹೇಳಿ ನಿಮ್ಮ ಮತಗಳನ್ನು ಅತಿ ಹೆಚ್ಚು ಬಂಜಾರ ಸಮಾಜದ ಮತಗಳು ಕಾಂಗ್ರೆಸ್ ಬದಲಾವಣೆ ಮಾಡಿ ಅಂತೇಳಿ ಈ ಕಂಜಿ ಗಿರಾಕಿಗಳು ತಾಂಡ ತಿರುಗಾಡಿ, ಇಲ್ಲ ನೀವು BJP ಹಟಾವ್ ತಾಂಡ ಬಚಾವ್ ಅಂತ ಅಭಿಯಾನ ಮಾಡಿದ್ರು. ಅದರ ಫಲವಾಗಿ ನಾವು ಕೂಡ ಯಾರಿಗೆ ಹೇಳುವಂಗಿರಲಿಲ್ಲ. ಆದರೂ ಕೂಡ ನಮ್ಮ ಸಿಟಿ ಮತಕ್ಷೇತ್ರದಲ್ಲಿ ನಾವು ಯಾವ ರೀತಿ ಮತ ಹಾಕಿದ್ವಿ. ಆದರೆ ಇವತ್ತು ನಾನು ಅವ್ರಿಗೆ ಕೇಳ್ತೀನಿ, ನೀವು ಹಾಕಿರಲ್ಲ, ಇವತ್ತು ಮೇಲೆ ಹಾಕ್ಸಿದ ಮತದಾರರು ಕಾಂಗ್ರೆಸ್ನ ಆರಿಸಿ ತಂದಿದ್ದಾರೆ, ಅಲ್ಲಿ ನಿಮ್ಮ MLC ಇದ್ದಾರೆ, MLA ಇದ್ದಾರೆ, ಅವ್ರಿಗೆ ಮಂತ್ರಿ ಯಾಕೆ ಮಾಡಲಿಲ್ಲ? ಉತ್ತರ ಹೇಳಿ. ನೀವು ಹೇಳ್ತಿರ ಬಂಜಾರ ಸಮಾಜ ಇಸ್ಲಾಸರ ಸಗಟ್ಟಾಗಿ BJPಯನ್ನು ತಿರಸ್ಕರಿಸ್ತಾರೆ, ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಯಾರು ಕೊಡ್ತಾ ಇದ್ದಾರೆ? ನಾವು ಬಂಜಾರ ಸಮಾಜ ಸೇವಾಲಾಲ್ ಚೆನ್ನೈ ಜಿಲ್ಲಾಧ್ಯಕ್ಷನಾಗಿ 360 ತಾಂಡೆಗಳನ್ನು ಸಂಘಟನೆ ಮಾಡಿ ಬಂಜಾರ ಸಮಾಜ ನಾನು. ನೀವು ಯಾವಾಗ ಬಂದಿದ್ದೀರಾ? ಯಾವಾಗ ಇಲೆಕ್ಷನ್ ಬರುತ್ತೆ, ಯಾವಾಗ ರೊಕ್ಕ ಕೊಡ್ತಾರೆ ಅವಾಗ ಮಾತ್ರ ತಾಂಡಗಳನ್ನ ಆ ತಾಂಡಗಳ ಕಷ್ಟ ಸುಖ ನಿಮ್ಗೆ ಗೊತ್ತಾಗಲ್ವಾ? ಹಂಗಾದ್ರೆ ನೀವೇ ಒಂದು 2 ತಿಂಗಳಿಂದ ಈ BB ಲಮಾಣಿ ಅವರು, ನಮ್ಮ ಮಹೇಂದ್ರ ನಾಯ್ಕ ಅವರು, ಕೇಸರಿ ಸ್ವಾಮೀಜಿ ಅವರು ಕಾಂಗ್ರೆಸ್ ಹಠಾವ್ ತಾಂಡ ಬಚಾವ್ ಅಂತೇಳಿ ಪ್ರತಿಭಟನೆ ಇದು ಪ್ಲೇಸ್ಮೆಂಟ್ ಮಾಡಿರಲ್ಲ. ಅವಾಗ ಎಲ್ಲಿತ್ತು ನಿಮ್ಮದು ಕಾಂಗ್ರೆಸ್ ಮೇಲೆ ಹೋಗಿತ್ತು? ಅವತ್ತು ಕಾಂಗ್ರೆಸ್ ಹಠಾವ್ ಅಂತವರು ಇವತ್ತು ಕಾಂಗ್ರೆಸ್ ಬೇಕಾದ ತಪ್ಕೊಳ್ಳೋ ಕಾರಣ ಏನು ಹೇಳ್ಬೇಕಲ್ಲ ನೀವು. ಸಮಾಜಕ್ಕೆ ಇವ್ರಿಗೂ ಹೂ ಇಡಬೇಡ್ರಿ. ಇಲ್ಲಿ ಬಂಜಾರ ಸಮಾಜದವರು ಪ್ರಭುತ್ವ ಇದ್ದಾರೆ, ಯಾರಿಗೆ ಮತ ಹಾಕಿದ್ರೆ ಹಿತ ಅನ್ನೋದು. ನಾವು ಹುಟ್ಟುತ್ತಾ ರಾಮನ ಹೆಸರಿನಲ್ಲಿ ರಾಮನ ಪೂಜೆ ಮಾಡ್ತಾ ಹುಟ್ಟಿದವರು ಬಂಜಾರ ಸಮಾಜ ಅಂತ. ನಾವು ಪ್ರತಿ ವಿಜಿಟಿಗೆ ಹೋದರೆ ರಾಮ ಅಂತ ಹೇಳ್ತೀವಿ. ಅದಕ್ಕೆ ರಾಮನ ಮಂದಿರ ಕಟ್ಟಿದಂತ ಯಾವುದೇ ಇದು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನೀವೇನು ಹೇಳ್ತಾ ಇರಲ್ಲ, ಇವು ಯಾವ ಬೆಲೆ ಕೊಡಂಗಿಲ್ಲ, ಇವು ನಿಮ್ಮ ನಾಟಿ ಯಾವ ಬೆಲೆ ಕೊಡಂಗಿಲ್ಲ. ಕಾಂಗ್ರೆಸ್ ಸರ್ಕಾರ ಕಟ್ಟದ BJP ಸರ್ಕಾರ, BJP ಸರ್ಕಾರ ಕಟ್ಟಿ ಇವತ್ತು ನಮ್ಮ ಸೇವಾಲಾಲ್ ಹಾಗೆ ಕಾಶಿಗೆ ಯಾತ್ರೆಗೆ ಹೋಗ್ಬೇಕಂತಲ್ಲ, ಪೌರಾಗಢಕ್ಕೆ ನಾವು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ. ಅದನ್ನ ನಮ್ಮ ನರೇಂದ್ರ ಮೋದಿ ಅವರು 500 ಕೋಟಿ ಅನುದಾನವನ್ನು ಮಂಜೂರಿಸಿ ಭವ್ಯವಾದ ದೇವಸ್ಥಾನ ಕಟ್ಟಲಿಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾವು ಯಾರಿಗೆ vote ಹಾಕ್ತಾ ಇದ್ದೀನ? ನೀವು ಎಲ್ಲರಿಗೆ vote ಹಾಕ್ತಾರ? ಇವತ್ತು ನಮ್ಮ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟು MP ಮಾಡಿದಕ್ಕೆ ಅವರು ಕರ್ನಾಟಕದಲ್ಲಿ ಆಚರಣೆ ಮಾಡ್ತಿದ್ದ ಜಯಂತಿಯನ್ನು ದಿಲ್ಲಿಯಲ್ಲಿ ಆಚರಣೆ ಮಾಡಿದರು. ನಮಗೆ ಸಮಾಜ ಗೌರವ ತಂದು ಕೊಟ್ರು. ನೀವು ತಂದು ಕೊಟ್ರಾ? ಯಾಕೆ ತಂದು ಕೊಟ್ರು? BJP ಅವರು ತಂದು ಕೊಟ್ರು ಅಥವಾ ಕಾಂಗ್ರೆಸ್ನವ್ರು ತಂದು ಕೊಟ್ರು? ಬಂಜಾರ ಸಮಾಜ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು? ನಾವು BJP ಪಕ್ಷದ ಪರವಾಗಿ ಅದೀವಿ, ಅದೇ ಇರ್ತೀವಿ. ಅತಿ ಹೆಚ್ಚು 80% ಮತಗಳು BJP ಪರವಾಗಿ ಆಗ್ತವೆ. ಅದಕ್ಕೆ ವಿಶ್ವಾಸ ನಾವು ಕೊಡ್ತೀವಿ. ನೀವು ಬೇಕಾದ್ರೆ ಎಲ್ಲರೂ ಜೂನ್ 4ನೇ ತಾರೀಕಕ್ಕೆ ನೀವು ಅದರ ರಿಸಲ್ಟ್ ನೋಡಿ. ಯಾರು ಅವರಿಂದಿಲ್ಲ, ಅವರ ಖಾಸ್ ಮಾಮನ್ ಮಗನೇ ನಿನ್ನೆ ಒಂದು ವಿಡಿಯೋ ಮಾಡಿದ್ದಾನೆ. ನೀವು 15 ಮಾತು ಕೇಳಬೇಡಿ. ಅವನು ಸ್ಕೂಲಲ್ಲಿ ಹೋದಾನ, ಅವ ಯಾವತ್ತು ತಾನಿಗೆ 2008 ಯಾರಿಂದ ಇವತ್ತಿನವರೆಗೂ MLA ಟಿಕೆಟ್ ಕೊಟ್ಟಿಲ್ಲ, MLA ಟಿಕೆಟ್ ಕೊಟ್ಟಿಲ್ಲ. ಅವನಿಗೆ ಮೂಲೆ ಗುಂಪು ಮಾಡಿದಾರ, ರೊಕ್ಕ ಕೊಟ್ಟಿರ್ತೀನಿ ಇಲೆಕ್ಷನ್ ಬಳಕೆ ಮಾಡ್ಕೊಡ್ತಾರೆ ಅಂತೇಳಿ ಅವ್ರ ಮಾಮನ್ ಮಗ ವಿಡಿಯೋ ಮಾಡ್ತಾರೆ, ಲೈವ್ ವಿಡಿಯೋ ಮಾಡಿಬಿಡ್ತಾರೆ.
ಅರ್ಥ ಮಾಡ್ಕೊಳ್ಳಿ. ಇವರು ಬಿ ರಮಣಿಯವರು ಯಾವಾಗಪ್ಪ ನೀನು ಗ್ರಾಮ ಸೇವಕನಾಗಿದ್ದಿ, ಸರ್ಕಾರಿ ನೌಕರರಾಗಿರು ಇದ್ದು ಇವಾಗ ಬಂದು ಇವತ್ತೇನು ರೊಕ್ಕ ಕೊಟ್ಟ ಅಂದ ತಕ್ಷಣ ನೀನು ಕಾಂಗ್ರೆಸ್ ಬೆಂಬಲ ಮಾಡ್ಬಿಡ್ತೀವ. ಅದಕ್ಕೆ ನಿಮಗೆ ನಾನು ಎಚ್ಚರಿಕೆ ಕೊಡ್ತೀನಿ, ನೀವು ಕಾಂಗ್ರೆಸ್ ಮಾಡಿ, ಆದರೆ ಇಡೀ ಸಮಾಜ ಕಾಂಗ್ರೆಸ್ ಮಾಡೋದು ಹೇಳೋದು ತಪ್ಪು. ನಾವು ಕಾಂಗ್ರೆಸ್ ಆಗಿಲ್ಲ, ಸಮಾಜದವರು ಪ್ರಬುದ್ಧ ಇದ್ದಾರೆ, ಅವರು ಯಾರಿಗೆ ಓಟ್ ಹಾಕ್ತಾರೆ ಅದು ಬಿಜೆಪಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಮತ್ತೆ ನಾನು ಮಾತಾಡೋದಿಲ್ಲ, ರಿಪೀಟ್ ಅದೇ ಮಾತು ಮಾತಾಡೋದಿಲ್ಲ. ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಬಬಲೇಶ್ವರ ಮತಕ್ಷೇತ್ರದಿಂದ ಬಂಜಾರ ಸಮಾಜದ್ದು ಪ್ರೆಸ್ಮೆಂಟ್ ಕರೆದೀವಿ. ಬಬಲೇಶ್ವರ ಮತಕ್ಷೇತ್ರದಿಂದ ಅದಕ್ಕೆ ಈಗ ಜಿಲ್ಲೆ ಕಡೆಯಿಂದ ಎಲ್ಲರೂ ನಾವು ಬಂಜಾರ ಸಮಾಜದ ಪದಾಧಿಕಾರಿ, ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳನ್ನು ಕುಂತೀವಿ. ನಾವು ಕಾಂಗ್ರೆಸ್ದವ್ರಿಗೆ ಬಂಜಾರ ಸಮಾಜದ್ದು ಅವ್ರಿಗೆ ಕೇಳೋದಂತಂದ್ರೆ, ಈ ರಾಜ್ಯದೊಳಗಾಗಲಿ ಜಿಲ್ಲೆ ಒಳಗಾಗಲಿ ಸಾಕಷ್ಟು ಸಮಾಜಗಳದಾವ. ಆ ಸಮಾಜದವ್ರು ಯಾರೂ ಬಂದು ಪ್ರೆಸ್ಮೆಂಟ್ ಮಾಡಲಿಲ್ಲ. ನಾವು ಬಿ ಜೆ ಪಿ ಮಾಡ್ತೀವಿ ಅಥವಾ ಕಾಂಗ್ರೆಸ್ ಮಾಡ್ತೀವಿ ಅಂತೇಳಿ. ಇವರಿಗೆ ಈಗ ಇಲೆಕ್ಷನ್ ಬಂದ ಕೂಡಲೇ ಎಷ್ಟು ಸಮಾಜದ ಬಗ್ಗೆ ಅವ್ರಿಗೆ ಕಳಕಳಿ ಬರ್ತದಂತಂದ್ರೆ ಅದು ಭಾಳಷ್ಟು ಹೆಚ್ಚು ಕಳಕಳಿ ಬರ್ತದೆ. ಯಾಕಂತಂದ್ರೆ ಕಾಂಗ್ರೆಸ್ ಮಾಡಂತ ಹೇಳೋರು ಈ ಪ್ರೆಸ್ಮೆಂಟ್ ಏನು ಮೀಡಿಯಾದೊಳಗೆ ಹೆಸರು ತಿರ್ಗಾಡ್ಲಕತ್ತಾವಲ್ಲ, ಅವರೇ ಕಾಂಗ್ರೆಸ್ ಮಾಡಂಥೇಳಿ ಬಿ ಜೆ ಪಿ ಮಾಡಂಥೇಳಿ ಮೊದಲು ಹೇಳಿದವ್ರು ಅವರೇ. ಈಗ ಅವರು ಕಾಂಗ್ರೆಸ್ ಮಾಡಿ ಅಂತ ಹೇಳ್ತಾರೆ. ಸಮಾಜ ಯಾರ್ದು ಗುಲಾಮರಲ್ಲ. ನಮ್ಮ ಸಮಾಜ ಹಿಂದೂ ಸಮಾಜ. ನಮ್ಮ ಸಮಾಜ ಯಾವಾಗಲೂ ನಾವಂತೂ ಪಕ್ಷದೊಳಗಿದ್ದು ಪಕ್ಷದ ವಿಚಾರಗಳನ್ನಷ್ಟೇ ಹೇಳಕತ್ತೀವಿ. ಆದ್ರೆ ಅವ್ರೇನು ಹೇಳ್ತಾರೆ, ಯಾವುದೋ ನಮ್ಮ ಸಮಾಜದ ಬಂಜಾರದ ಇಂಥದ್ದೊಂದು ಸಂಘಟನೆಯ ನಾನು ರಾಜ್ಯಾಧ್ಯಕ್ಷ, ಇಂಥ ಸಮಾಜದ ನಾನು ಮುಖಂಡ. ನೀವು ಸಮಾಜದ ಬಗ್ಗೆ ಎಷ್ಟೊಂದು ಕಳಕಳಿನೇ ಇತ್ತಂದ್ರೆ, ಮಗ್ಗಲ್ಕ ಜಿಲ್ಲೆ ಗುಲ್ಬರ್ಗಾ ಜಿಲ್ಲೆ ಒಳಗೆ ಸಮಾಜದವ್ರಿಗೆ ಟಿಕೆಟ್ ಕೊಟ್ಟದ ಭಾರತೀಯ ಜನತಾ ಪಕ್ಷ. ಅಲ್ಲಿ ಹೋಗಿ ನೀವು ಸಮಾಜದವ್ರ ಬಗ್ಗೆ ಪ್ರಚಾರ ಮಾಡಿರಿ. ಆ ಸಮಾಜದವ್ರು ನಿಂತವ್ರು ಉಮೇಶ್ ಜಾಧವ್ ಸಾಹೇಬರು ಆರಿಸಿ ಬರ್ತಾರ. ಇಲ್ಲೇನಾಯ್ತು, ನಿಮ್ಮ ಸಮಾಜ ಇಲ್ಲಿ ಬಂಜಾರ ಸಮಾಜಕ್ಕೆ ಟಿಕೆಟ್ ಕೊಟ್ಟಿಲ್ಲ ಕಾಂಗ್ರೆಸ್ದವರು. ಬಿ ಜೆ ಪಿಯಿಂದ ನಮ್ಮ ಜಿಗಜಿಣಿ ಸಾಹೇಬ್ರಿಗೆ ಕೊಟ್ಟಾಗ ನಾವು ಜಿಗಜಿಣಿ ಸಾಹೇಬ್ರಿಗೆ ನಾವು ಆರಿಸ್ತಿರುವಂಥದ್ದು ಬಿಜಾಪುರ ಜಿಲ್ಲೆ ಎಲ್ಲ ಬಂಜಾರ ಸಮಾಜದವ್ರು ಮಾಡ್ತೀವಿ. ಮತ್ತೊಂದು ಸಮಾಜದವರಿಗೆ ವೋಟ್ ಹಾಕಬೇಡ ಅಂತಂದಾರ ಸಾಹೇಬರು ಅಂತ ಹೇಳ್ತಾರ. ಆದರೆ ಏನೋ ಅವರು ಒಂದು ವಿಚಾರದೊಳಗಾಗಿ ಹೇಳಿರಬಹುದು, ಅದಕ್ಕೆ ಸಮರ್ಥನೆ ಮಾಡಿಕೊಂಡು ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಅವರು ಬಂಜಾರ ಸಮಾಜ ಅಂತ ಹೇಳಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಬಂಜಾರ ಸಮಾಜದವ್ರಂತ ಒಟ್ಟೆ ಹೇಳೇ ಇಲ್ಲ ಅವರು. ನಾವು ಅಲ್ಲೇ ಇದ್ದವರಿದ್ದು. ಅದಕ್ಕೆ ನಮ್ಮ ಅಭ್ಯರ್ಥಿ ಬಗ್ಗೆ ನೀವು ಹೇಳೋದು ಅದಕ್ಕೆ ನಿಮ್ದೇನು, ನೀವು ಕಾಂಗ್ರೆಸ್ ಪ್ರಚಾರ ಮಾಡಂತೀರಿ. ಕಾಂಗ್ರೆಸ್ದೊಳಗೆ ಹೋಗಿ ಸರಿಯಾಗಿ ಹಲ್ಗೆ ಹಚ್ಕೊಂಡು ಪ್ರಚಾರ ಮಾಡಿ ನೀವು ಬೇಡ ಅಂತ ಅನ್ನೋದಿಲ್ಲ. ಆದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಬಗ್ಗೆ ಏನು ತಿಳ್ಕೊಂಡಿರಪ್ಪ ನೀವು? ಅವ್ರದ್ದು 12ನೇ ಇಲೆಕ್ಷನ್ ಇದು. ಒಬ್ಬ ಸಿಂಪಲ್ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೆ ಕಣ್ಣು ನೆತ್ತಿಗೆ ಬರ್ತಾವ. ಅವ್ರದ್ದು 12ನೇ ಇಲೆಕ್ಷನ್ ಐತಿ. ಅವ್ರು ನನಗನ್ಸು ಮಟ್ಟಿಗೆ 3 ಲಕ್ಷದ ಮ್ಯಾಗ್ ಮಾಡ್ಬೇಕಂತೇಳಿ, 3 ಲಕ್ಷದ ಮ್ಯಾಗ್ ಲೀಡಿಂಗ್ ಕೊಡ್ಬೇಕಂತೇಳಿ ನಾವು ನಮ್ಮ ಸಮಾಜದವರೇ ಬಡ್ದಾಡ್ಲಾಕತ್ತೀವಿ. ಪಕ್ಷದ ಕಾರ್ಯಕರ್ತರಿದ್ದೀವಿ ನಾವು ಭಾರತೀಯ ಜನತಾ ಪಕ್ಷದವ್ರು ಅಂತೇಳಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಅದಾರ, ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರು ಅದಾರ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಅದಾರ, ತಾಲೂಕು ಪಂಚಾಯತಿ ಮೆಂಬರ್ ಅದಾರ, ಅವರು ನಮ್ಮ ಮಂಡಲದ ಹಿರಿಯರು ಅದಾರ ಪಕ್ಷದಿಂದ. ತಾನಾರು ನಮ್ಮ ಸಮಾಜದ ಗುತ್ತಿಗೆ ತಗೊಂಡಿಲ್ಲ. ನಮ್ಮ ಸಮಾಜ ಯಾವುದೇ ಕಂಡೀಷನ್ದೊಳಗೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷ ಇದು ಎರಡೂ ಕೂಡಿ ನಾವು ಪಕ್ಷಕ್ಕೂ ಮಾಡ್ತೀವಿ, ಅಭ್ಯರ್ಥಿಗೂ ಬೆಂಬಲ ಮಾಡ್ತೀವಿ ಅಂತೇಳಿ ನನ್ನ ಮಾತಿಗೆ. ಅವರಿಗೆ ಪಕ್ಷದೊಳಗೆ ಅವ್ರಿಗೆ ಏನು ಜವಾಬ್ದಾರಿ ನಾನು ಹೇಳಕತ್ತೀನಿ. ನಾನು ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಕೋಷ್ಠಗಳ ಜಿಲ್ಲಾ ಸಹ ಸಂಯೋಜಕ ಜಿಲ್ಲಾದು. ನಮ್ಮ ಭಾರತೀಯ ಜನತಾ ಪಕ್ಷದ ಜನರಲ್ ಬಾಡಿ ಜಿಲ್ಲಾ ಉಪಾಧ್ಯಕ್ಷರವರು. ಇವರು ನಮ್ಮ ಭಾರತೀಯ ಜನತಾ ಪಕ್ಷದಿಂದ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವರು ನಮ್ಮ ತಾಲೂಕಾ ಪಂಚಾಯತಿ ಮೆಂಬರು. ಇನ್ನೊಬ್ರು 6 ಸಲ ಆರ್ಚ್ ಬಂದರು ಸೌಂದರ್ಯ ಕಾಂಡವರು. ನಮ್ಮ ಭಾರತೀಯ ಜನತಾ ಪಕ್ಷದ ಮಂಡಲ ಗ್ರಾಮ ಪಂಚಾಯತಿ ಮೆಂಬರು.
ಇವರಿಬ್ರು ನಮ್ಮ ಈ ಕುಂತವ್ರು ಎಲ್ಲರೂ ನಾವು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿದ್ದೆವು. ನಾವು ಸಮಾಜದ ಪದಾಧಿಕಾರಿ ಅಂತ ಹೇಳಿ ಮಾತಾಡಲಾಗತ್ತಿಲ್ಲ. ಅವರಿಗೆ ಸಮಾಜದ ಬಹಳ ಕಳಕಳಿ ಇತ್ತಂದ್ರೆ ಗುಲ್ಬರ್ಗಕ್ಕೆ ಹೋಗಿ ಪ್ರಚಾರ ಮಾಡಲಿ. ನಮ್ಮ ಅಭ್ಯರ್ಥಿ ಬಗ್ಗೆ ಯಾವುದೇ ಕಾರಣಕ್ಕೂ ಅಪಪ್ರಚಾರ ಮಾಡೋದು ಅವಶ್ಯಕತೆ ಇಲ್ಲ. ಸಮಾಜದ ಬಗ್ಗೆನೂ ನೀವು ಮಾತಾಡೋದು ಅವಶ್ಯಕತೆ ಇಲ್ಲ. ನೀವು ನಿಮ್ದೇನೈತಿ ಓಟ್ ಹಾಕ್ರಿ, ಕಾಂಗ್ರೆಸ್ಗೆ ಹಾಕ್ರಿ. ಇನ್ನ 2 ಸಲ ಬೆಳೆಸಿರಿ, 3 ಸಲ ಬೆಳೆಸಿರಿ. ನೀವು ಇದು 4ನೇ ಸಲನೂ ಕಾಂಗ್ರೆಸ್ ಅಭ್ಯರ್ಥಿ ಬೆಳೆಸ್ರಿ. ನೀವು ಹೇಳ್ಕೋತು ಮೊದಲು ಕಾಂಗ್ರೆಸ್ ನಿಂತವ್ರು ಕಾಂಗ್ರೆಸ್ಸಿಗೆ ಹಾಕಬೇಡ ಅಂತಂದವರು ಈಗ ಬಿಜೆಪಿಗೆ ಹಾಕಬೇಡ ಅಂತಾರೆ. ಅವ್ರದ್ದೇನು ಗುತ್ತಿಗೆ ಐತೇನ ಅವ್ರಿಗೆ? ಅವ್ರ ಹೆಸರು ಹೇಳಿದ್ದಾರೆ ಅವರು. ನಾವೇನು ಹೇಳುದು, ನಮಗೆ ಹೇಳುದು ಅಷ್ಟೇ ಸೂಕ್ತ ಅನ್ಸೋದಿಲ್ಲ ಅವ್ರ ಹೆಸರು. ಅದಕ್ಕೆ ಅವರು ಮಾಡಲಿ, ಅವರು ಇಲೆಕ್ಷನ್ ಅದರ ಸಮಾಜಕ್ಕೆ ಮುಂದಿಟ್ಟುಕೊಂಡು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡಬಾರ್ದು ಅಂತನ್ನೋದು ನನ್ನ ವಿಚಾರಗಳು. ಬತ್ತು ಅಂದ್ರೆ ಏನು ನಮ್ಮ ಈಗಾಗಲೇ ಹೇಳಿದಾರಲ್ಲ ಮಹೇಂದ್ರ ನಾಯ್ಕ ಅವರು, ಸುರೇಶ್ ಚವ್ಹಾಣ್ ಅವರು, ನಮ್ಮ ಭೀಮಸಿಂಗ್ ರಾಠೋಡ್ ಅವರು, ಅವ್ರು ಹೇಳಿದಂಥ ಎಲ್ಲ ವಿಷಯವೂ ಸತ್ಯ. ಯಾಕಂತಂದ್ರೆ ಬಂಜಾರ ಸಮಾಜ ಅಂದ್ರೆ ನಮ್ಮ ಬಿಜಾಪುರ 8 ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಇದ್ದಿದ್ದು ನಿಜ. ಆದರೆ ನಮ್ಮ ಸಮಾಜವನ್ನು ಒಡೆದು ಎಬ್ಬಾಗ ಮಾಡಿ ರಾಜಕೀಯ ಮಾಡಲಿಕ್ಕೆ ಕೂತಂತ ನಮ್ಮ ಸಮಾಜದ ಕೆಲವು ಮುಖಂಡರು ಏನಾದ್ರಲ್ಲ ಅವರು ಇವಾಗ ಈ ಕೆಲಸನ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಾಗಿದ್ದ ವಿಷಯ ಅದ. ಇದನ್ನು ಭಾಳ ಚರ್ಚೆ ಮಾಡುವಂಥ ವಿಷಯನೂ ಅಲ್ಲ. ಯಾಕಂತಂದ್ರೆ ಅವ್ರ ಬಗ್ಗೆ ನಮಗೆ ಭಾಳ ಹೆಚ್ಚಿನ ಗೊತ್ತದ. ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆದಂಥ ಕೆಲಸ ಹಾಗೂ ಅವರ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಬಂಜಾರ ಸಮಾಜಕ್ಕೆ ಮಾಡಿದಂಥ ಕೊಡುಗೆ ಏನಿದೆ ಅನ್ನುವಂಥದ್ದು ಅವ್ರು ಮೊದಲು ಮನವರಿಕೆ ಮಾಡ್ಕೋಬೇಕು. ಆದ ನಂತರ ಈ ಥರ ಹಳ್ಳಿ ತಿರುಗಾಡಿ ಮಾನ್ಯ ನಮ್ಮ ಜಿಗಜಣಿ ಸಾಹೇಬ್ರ ಬಗ್ಗೆ ಭಾಳ ಊಹಾಪೋಹಗಳನ್ನು ಹೇಳ್ತಾ ಇದ್ದಾರೆ. ತಪ್ಪ ದಾರಿಯನ್ನು ನಮ್ಮ ಸಮಾಜದ ಯುವಕರಿಗೆ, ತಾಯಂದರಿಗೆ ಎಲ್ಲ ತಪ್ಪ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ನಮಗೆ ಅನಿಸಿದ ಮೇಲೆ ಈ ಪ್ರೆಸ್ ಮೀಟಿಂಗನ್ನು ಕರೆದಿದ್ದೀವಿ. ಯಾವ ಥರ ಅಂದ್ರೆ ನಮ್ಮ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಬಹಳಷ್ಟು ಕೆಲಸ ಆಗಿದ್ದು ನಮಗೆ ಗೊತ್ತದ. ಅದೇ ರೀತಿ ಎಲ್ಲ 8 ಮತಕ್ಷೇತ್ರಕ್ಕೆ ತಿರುಗಾಡಿದ್ರೆ ಬಿಜಾಪುರ ಜಿಲ್ಲೆಯ ಎಲ್ಲ ಕಡೆನೂ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆನೇ ಹೆಚ್ಚದ, ವಿನಃ ಕಾಂಗ್ರೆಸ್ ಅದು ಯಾವ ಕೊಡುಗೆ ಇಲ್ಲ. ಕೇವಲ ಈ ಒಂದು 50 ವರ್ಷದ ಹಿಂದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂಥ ಕೆಲಸನೇ ಹೇಳ್ಕೊಂಡು ಇಲ್ಲಿವರೆಗೆ ಅವರು ರಾಜಕೀಯನ ಮಾಡ್ತಾ ಬರ್ತಾ ಇದ್ದಾರೆ ಅಷ್ಟೇ. ಇವರು ಈಗ ರೀಸೆಂಟ್ ಆಗಿ 10 ವರ್ಷದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದಂಥ 10 ವರ್ಷದ ಕೆಲಸನ ನೋಡಿದರೆ ಅವ್ರ ಕೆಲಸ 50-60 ವರ್ಷದ ಕೆಲಸ ಏನೂ ಇಲ್ಲ, ಶೂನ್ಯ ಅಂತ ಅನಿಸ್ತದ. ಇದು ಎಲ್ಲರಿಗೂ ಗೊತ್ತಾಗ್ಯದ. ಆಮೇಲೆ ಇವ್ರೇನು ಅಂತಾರಲ್ಲ, ಭಾರತೀಯ ಜನತಾ ಪಾರ್ಟಿಯಿಂದ ಯಾವುದೇ ಕೆಲಸ ಆಗಿಲ್ಲ, ಅವ್ರ ಜಿಗಜಣಿ ಸಾಹೇಬ್ರು ಏನೂ ಕೆಲಸ ಆಗಿಲ್ಲ, ಇವ್ರು ಹೇಳುವಂಥದ್ದೆಲ್ಲ ಸುಳ್ಳು. ಜಿಗಜಣಿ ಸಾಹೇಬರು ಈ 15 ವರ್ಷದಲ್ಲಿ ಮಾಡಿದಂಥ ಕೆಲಸನ ಅವರು ತಿರುಗಾಡಿ ನೋಡ್ಬೇಕು. ಮೊದಲ ಅವ್ರು ಬಂದಾಗ ಅವ್ರಿಗೆ ಕೇಳಬೇಕಿತ್ತು. ಅವ್ರನ್ನ ಕೇಳೋದು ಬಿಟ್ಟು ಅಲ್ಲಿ ಅವ್ರು ನಮ್ಮ ಸಮಾಜದವ್ರು ಓಟ್ ಬ್ಯಾಡ್ ಅಂದಾರ, ಇವೆಲ್ಲ ಯಾವ ಬ್ಯಾಡ್ ಅಂದಾರ, ಅವು ಇದು ಅಂದಾರ ಅದು ಅಂದಾರ ಅಂತೇಳಿ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡೋದ್ರ ಮುಖಾಂತರ ನೀವು ಏನಾರ ಓಟ್ ತಗೋಬೇಕಂತಂದಿದ್ರೆ ಇದು ನಿಮ್ಮ ತಪ್ಪು ಕಲ್ಪನೆ ಅಂತ ನಾವು ಹೇಳಲಿಕ್ಕೆ ಭಾವಿಸ್ತೀವಿ. ಯಾಕಂತಂದ್ರೆ ಮಾನ್ಯ ಜಿಗಜಣಿ ಸಾಹೇಬರು ಅವ್ರು ಹೇಳಿದ ವಿಷಯನೇ ಬೇರೆ ಅದ, ಇವರು ಈಗ ಜನರಿಗೆ ಕೊಡುವಂಥ ಸಂದೇಶನೇ ಬೇರೆ ಆಗ್ಯದ. ನಾವು ಕೂಡ ಜಿಗಜಣಿ ಸಾಹೇಬ್ರ ಜೊತೆ ಕೂಡಿ ಮಾತಾಡಿ ಅದನ್ನೆಲ್ಲ ಒಂದು ನಿರ್ಧಾರ ತಗೊಂಡಿದ್ದೀವಿ. ಅವ್ರು ಹೇಳಿದಂಥ ವಿಷಯ ಅಲ್ಲ ಅಂತ ನಮಗೆ ತಿಳಿದ ಮೇಲೆ ನಾವು ಕೂಡ ನಮ್ಮ ಮತಕ್ಷೇತ್ರದಲ್ಲಿ ತಿರುಗಾಡಿ ಎಲ್ಲರಿಗೆ ತಿಳುವಳಿಕೆ ಹೇಳಿ ಇದು ಅವ್ರು ಹೇಳಿದ ಹೀಗಲ್ಲ ಹೀಗಂತೇಳಿ ನಾವು ಎಲ್ಲ ರೀತಿಯಿಂದ ಹೇಳಿದ ಮೇಲೆ ಎಲ್ಲ ವೋಟರ್ಸ್ ಏನದ ಅವರು ಭಾರತೀಯ ಜನತಾ ಪಾರ್ಟಿಗೆ 100ಕ್ಕೆ 99% ಕೂಡ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಹಾಕುವುದರ ಮುಖಾಂತರ 8 ಮತಕ್ಷೇತ್ರದಲ್ಲಿ ಬಂಜಾರ ಸಮಾಜ ಜಿಗಜಣಿ ಸಾಹೇಬ್ರ ಹಾಗೂ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರಿಗೆ ಕೈ ಬಲಪಡಿಸಲಿಕ್ಕೆ ಬಂಜಾರ ಸಮಾಜ ನಿಂತಿದೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಹೇಳಿಗೆ ಇಷ್ಟಪಡ್ತೀವಿ. ಕನ್ನಡ ಬೇಟೆಸ್ ಕಚ್ವು ನಾವು ಎಲ್ಲಾರು ಲಮಾಣ್ಯಾರ ಅದೀವ್ರಿ.
ಆದ್ರೆ ಏನೈತಿ ಬಿಜೆಪಿ ಪಕ್ಕ. ನಾನು 6ನೇ ಸಲ ಗ್ರಾಮ ಪಂಚಾಯತಿ ಮೆಂಬರ್ ಅದೇನ್ರಿ 30 ವರ್ಷ. ಆದ್ರ ಆವಾಗಿನ ಗ್ರಾಮ ಪಂಚಾಯತಿ ಇನ್ನ ಅದೀವ್ರಿ. ಈಗ ಬಿಜೆಪಿ ಒಳಗ ಯಾಕೆ ಅದೀವಂತಂದ್ರ ಅರ್ಜುನ್ ರಾಠೋಡಗ ಇಲೆಕ್ಷನ್ ಒಳಗ ಮುಂದಕ್ಕೆ ಬಂದಾವ. ಬಿಜೆಪಿ ತಾಲೂಕ್ ಪಂಚಾಯತಿ ಒಳಗ ಟಿಕೆಟ್ ತಗೊಂಡ್ ಆರ್ಸಿ ಬಂದ ನಂತರನೇ ಮುಂದ ರಾಜಕೀಯ ಒಳಗೆ ಬಂದಾರ ಅವ್ರು. ನಮ್ಮ ಕ್ಷೇತ್ರದೊಳಗೆ ನಿಂತಾರ್ರಿ ಅವ್ರು. ಕೆ ಸಿದ್ದಾಪುರ ಪಂಚಾಯತಿ ಬಿಜೆಪಿ ಟಿಕೆಟ್ ತಗೊಂಡಾರ, ಅಲ್ಲಿ ಆರಿಸಿ ಕೊಟ್ಟು ಆರಿಸಿ ನಂತರ ಮುಂದೆ ಅವ್ರದ್ದು ರಾಜಕೀಯ ಚಾಲು ಆಗ್ಯದ. ಈಗೇನಿತ್ತು ಅವರು ಕಾಂಗ್ರೆಸ್ ಮಾಡ್ತಾರ, ನಾವು ಎಲ್ಲರೂ ಅವನ್ ಕೂಡಿನಿ ಊರಿನಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ಹುತ್ತು ಹಾವಿಗೆ ಚಂದ, ಮುತ್ತು ಕಾಳಿಗೆ ಚಂದ, ಸತಿಯ ಪತಿಗೆ ಚಂದ, ಲೋಕಕ್ಕೆ ಸತ್ಯವೇ ಚಂದ ಸರ್ವಜ್ಞ. ನಾವೇನೈತೀವಿ ಎಲ್ಲಿ ಸತ್ಯ ಅದ ಅಲ್ಲಿ ಇರ್ತೀವಿ. ಅದಕ್ಕೆ ಈಗ ಹಿರಿಯರ ಅದಾರ್ರಿ. ಬಾತಿಯ ಭಾರದವಷ್ಟು ಬಹಳಿದ್ದರೇನು, ಹೋಂತಿನ ಪರಳೋಳು ಮಲೆವಿದ್ದರೇನು, ದಾನವಿಲ್ಲದೆ ಮನೆಯು ಕಡ್ಡದಿಯ ಇದ್ದರೇನು, ಹೀನ ಗುಣವುಳ್ಳವರಿಗೆ ಹಿರಿಯತನ ಬಂದರೇನು ಅಯ್ಯ. ಶಾನನ್ನ ಮಲೆಯೋಳು ಹಾಲಿದ್ದರೇನು, ತಮಗೆ ಇಲ್ಲದ ಊಟ ಅಮೃತಿದ್ದರೇನು. ಇವ್ರಿಗೆ ಬಡ್ಡಿ ಎಲ್ಲಿ ತುಂಬ್ತಾರಲ್ಲ ಅಲ್ಲಿ ಓಡ್ತಾರ ಇವ್ರ. ಆದ್ರ ಸತ್ಯವಾಗಿ ರಾಜಕೀಯ ಮಾಡವ್ರೆ ಅಲ್ಲಿ ಇವ್ರ. ಈ 20 ಸಲ ಇವ್ರು ರಾಜಕೀಯ ಮಾಡ್ಕೋತೆ ಅದ ಖರೆ, ಇನ್ನ ಇವ್ರ ಹೊಟ್ಟೆಯನ್ನೇ ತುಂಬುವಾಗ. ಅದಕ್ಕೆ ನಾವೇಂತೀವ, ನೀವೇನ್ ಮಾಡ್ರಿ, ಯಾಕೆ ನಾವು ನರೇಂದ್ರ ಮೋದಿ ಹಾಕ್ಬೇಕಪ್ಪ ಅಂತಂದ್ರ ಈಗ ಸದ್ಯ ನಮ್ಮ ಬಂಜಾರ ಸಮಾಜ ಎಲ್ಲೈತಿ ಎಂಬುದು ಗೊತ್ತೇ ಇದ್ದಿದ್ದಿಲ್ಲ. ಆದ್ರ ತಾಣದಾಗ ಅಷ್ಟೇ, ಊರಾಸದಾಗ ಗೊತ್ತಿದ್ದಿದ್ದಿಲ್ಲ. ದಿಲ್ಲಿ ತನ ಈ ಬಂಜಾರ ಸಮಾಜ ಐತಿ ಅಂತ ಹೇಳಿ ಪ್ರಚಾರ ಆಗಿ ದಿಲ್ಲಿ ತನ ಹೋಗುವಂತ ಕ್ಯಾಪಾಸಿಟಿ ಯಾರು ಮಾಡ್ಯಾರಪ್ಪ ಅಂತಂದ್ರೆ ನರೇಂದ್ರ ಮೋದಿ. ಬಂಜಾರ ಸಮಾಜದವರಿಗೆ ಬಿಜೆಪಿದವರೇ ನಮಗ ದಿಲ್ಲಿಗೆ ಹೋಯ್ದ MP ಟಿಕೆಟ್ ಕೊಟ್ಟಾರ. ಆದ್ರ ನಮ್ಮವರೇ ಬಕ್ಕಾಸ್ ಹಾಕೋಳು ಕಾಂಗ್ರೆಸ್ ಟಿಕೆಟ್ ತಗೊಂಡು 2-3 ಸಲ ಏನ್ ಬಿದ್ದಿರಲ್ಲ. ಈಗಿರಾಗಿಗೋಳೆ ನಾವ್ ಸ್ವಂತ ಕೈದಿಂದ ಹಾಕಿವ್ರಿ. ಫಸ್ಟ್ ಟಿಕೆಟ್ ನಾನು ಬೆಂಗಳೂರಿಗೆ ಹೋಗಿನಿ ಅವ್ರ ಜೋಡಿ. ಆದ್ರ ಕೆಲವರು ಏನೈತ್ರಲ್ಲ, ರೊಕ್ಕ ಸಿಗ್ತೈತೆ ಅನ್ನೋ ಬರೀ ರಾಜಕೀಯ. ಇವ್ರು ರಾಜಕೀಯ ಕೊಡುದಿಲ್ಲ ಇವ್ರಿಗೆ. ಕಾಂಗ್ರೆಸ್ ಒಳಗ ಇವ್ರು ಯಾರಿಗೆ ಲೀಡರೇ ಮಾಡುದಿಲ್ಲ. ನಾವು ಎಲ್ಲ ನಿಂತು ನೋಡಿ. ಅದಕ್ಕೆ ಏನ್ ಮಾಡ್ರಿ, ಅಪ್ಪನ ಗೌರ್ಮೆಂಟ್ ಸೇಕ ಅನ್ಸಬೇಕ, ಸತ್ಯ ಸಲ್ಕೊಂಡು ಗೊತ್ತಾಗಲಿಲ್ಲ. ಅದು ಸ್ವಲ್ಪ ಆದ್ರೆ ಏನಿದ್ರಲ್ಲ, ನಾ ಎಲ್ಲಾರು ಬಿಜಾಪುರ ತಾಲೂಕ ಬಬಲೇಶ್ವರ ಮತಕ್ಷೇತ್ರದವ್ರು ನಾವು. ಅದಕ್ಕೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ನನಗೆ ಎಲ್ಲ ಹೈರಾಣ ಬಹಳ ಗೊತ್ತಿ ಮಾಡ್ಯಾರ. ಕಾಂಗ್ರೆಸ್ದವ್ರ. ಆದ್ರೆ ನಾವು ಒಬ್ಬನೇ ಅವ್ರು 20 ಮಂದಿ, ಅವ್ರು ಕೋಟಿ ಗಟ್ಟಲೆ 20 ಮಂದಿ ಅದಾರ. ₹100 ಅಷ್ಟೇ ಇದ್ರೆ ಸಾಕು, ನಾ ಗ್ಯಾರಂಟಿ ಗೆಲ್ತೀನಿ ಗ್ರಾಮ ಪಂಚಾಯತ್ ಬರೀ ₹1. ಆದ್ರೆ ಮನೆ ಅದ್ರ ನಾವೇಂತೀವಿ ಸತ್ಯ ಬೇಕ. ಸತ್ಯ ಇತ್ತವ್ರು ಬಿಡಿರಿ. ಈಗ ನಾವೇನ್ ಹೇಳಿ ಹಂಗ ಹೋಗ್ಬೇಡ್ರಿ, ಅದು ನಮ್ಗೆ ಕಾರ್ಯ ಸಿಗುದಿಲ್ಲ. ಅದಕ್ಕೇನೈತಿ, ನಮಗೇನೈತಿ ಬರೀ ಯಾವತ್ತು ಏನೈತಿ ಕೆತ್ತೆ ಬಿಚ್ಚಿ ಮಾಡ್ಕೊಂಡು 2 ದಿವಸ ಹೋಗುದು, ಸತ್ಯದ ಕಡೆ ಹೋಗುವ ಅಂತೇಳಿ ನಾವೊಂದು 2 ಮಾತಾಡಿ अपन कायचा राणा प्रताप सिंह राजा वेतोदना कायचे आपण भी राजकीय व्यक्ती, आपण भी राज्य अंशचा, आपण भी क्षत्रिय अंशचा. वत कायचे का 2020 से 75 ವರ್ಷ ಆದೆ. 16 ವರ್ಷ वो लढाई मारे ना, 16 ವರ್ಷ ಹೋಗಿದೆ. आपण ಒಂದ ಗಂಟೆ ಡಿಪಾಂಡರ್ गेलो कदा आपण 112 नाಕಿದ್ರೆ आपण कोरमाटी आहे ना वक्कट चेंज येतीच जणा बी डिबा बडकेचा आबी वक्कट जर नरे बनी वजी बी कोरवर आपण डिब्बा न दवा जण अभ्यास का तम काय करो से गोरमाटी बोलतानी तमेन कत्त तमे अनुकूल सजत करो सीएन करो मत मार्केट मनुष्य सजत जाओ जण काय हम काय जापाती जापा नरेंद्र मोदीन काय का आपण से गोरमाटी बीजेपी ती काय फुलेन खलास वोटिंग घालतानी ना किती आपण केन घालायचं आपण आत्ता देखील नरेंद्र मोदींनी वोटिंग घाले वसर आपण काय झालं का से बळतानी काय बीजेपी कडून केतानी मार नंबर जय सेवाला जय सेवा ಜಗೇರಿ ಸಾಹೇಬರು ವೋಟ್ ಹಾಕಬೇಡ ಅಂತಾರ, ನಮ್ಮ ಸಮಾಜಕ್ಕೆ ಅವಮಾನವಾದ ರೀತಿಯಲ್ಲಿ ಮಾತಾಡಿದಾರಂತ ಅದೂ ಇದೆ ವಿಡಿಯೋದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತೀಯ ಜನತಾ ಪಕ್ಷದ ಇಡೀ ಜಿಲ್ಲೆಯಿಂದ
ಒಂದು 100 ಜನ ಮುಖಂಡರು ದೊಡ್ಡ ಮಟ್ಟದಲ್ಲಿ ಸೇರಿದ್ದೀವಿ. ಸೇರಿದ್ದ ಸಂದರ್ಭದಲ್ಲಿ ಆ ವಿಷಯದ ಆ ವಿಡಿಯೋ ಏನಿತ್ತು ಆ ಸಂಪೂರ್ಣ ವಿಡಿಯೋನ ನೋಡಿದಾಗ ಆ ವಿಡಿಯೋ ನೋಡಿದಾಗ ಅವರು ಸಂಪೂರ್ಣವಾದಂತ ವಿಡಿಯೋನ ಹಾಕಿಲ್ಲ. ಅದೆಲ್ಲ ಕಾಂಗ್ರೆಸ್ಸಿನ ಕುತಂತ್ರ. ನೀವು ನೋಡಿರಿ ಆ ವಿಡಿಯೋ ಯಾರು ಮಾಡಿದ್ರು, ಯಾರ ಗಲಾಟೆ ಮಾಡಿಸಿದ್ರು, ಇವತ್ತು ಅವ್ರು ಎಲ್ಲ ಅಂತೇಳಿ ನಮಗೆಲ್ಲರಿಗೂ ಗೊತ್ತದ. ಇಂಥವು ಬರ್ತಿರ್ತಾವ ರಾಜಕಾರಣ ಬಂದಾಗ, ಇಲೆಕ್ಷನ್ ಚುನಾವಣೆ ಬಂದಾಗ ಇವೆಲ್ಲ ಅಂದರ್ಬಾರ್ ಅಂತೇಳಿ ಹೋಗೋರು ಭಾಳ ಮಂದಿ ಇದಾರೆ. ಬರ್ತಾರ ಹೋಗ್ತಿರ್ತಾರೆ. ಅದ ಕಾಂಗ್ರೆಸ್ಸಿನ ತುಂಬ ಕೊಟ್ಟಿದ್ರು, ಅವ್ರು ಮಾಡಿದ್ರು, ಪಾಪ ಅವ್ರು ಅದರಲ್ಲಿ ಫೇಲ್ಯೂರ್ ಆದ್ರು. ನಮ್ಮ ಸಮಾಜದ 100 ಜನ ಪ್ರಮುಖರ ಮುಂದೆ ಜಿಗಣಿ ಸಾಹೇಬರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ವೈಯಕ್ತಿಕವಾಗಿ ಅವನಿಗೆ ಹೇಳಿದ್ದೆ ನಿಜ, ನಾನು ಸಮಾಜಕ್ಕೆ ಹೇಳಿಲ್ಲ. ಇವ ಒಬ್ಬ ಹಾಕ್ಲಿಕ್ಕಂದ್ರೆ ಏನಾಗ್ತದ, ಇಡೀ ಸಮಾಜದ ನನ್ನ ಎಲ್ಲ ಜಿಲ್ಲೆಯಿಂದ ನನ್ನ ಸಮಾಜ ಬಂಜಾರ ಸಮಾಜದವ್ರು ಓಟ್ ಹಾಕ್ತಾರೆ. ಮುಂದಿದ್ದವ್ರು ಕಟ್ ಮಾಡಿ ಅವ್ರು ಎಲ್ಲಿ ಅವನಿಗೆ ಹೇಳಿದ್ರು ಬೇಡ ಅಂತೇಳಿ ಅದನ್ನೇ ಯಾರು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಜಿಗಣಿ ಸಾಹೇಬರು ಇಡೀ ನಮ್ಮ ಸಮಾಜದ ಮುಂದೆ ನಿಮಗೇನಾದ್ರೂ ಅವನಿಗೆ ನಾ ಬೈದಿದ್ದೀನಿ, ನಿಮಗೇನಾದ್ರೂ ನೋವಾಗಿತ್ತಂದ್ರೆ, ನಿಮ್ಮ ಮನಸ್ಸಿಗೆ ನೋವಾಗಿತ್ತಂದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತೇಳಿ ಅದ್ರ ಬಗ್ಗೆ ಕ್ಷಮೆನೂ ಕೇಳಿದ್ದಾರೆ. ಆ ವಿಡಿಯೋಗಳು ನಮ್ಮ ಹತ್ರ ಇದ್ದಾವೆ. ದಯಮಾಡಿ ಅದಕ್ಕೆ ನಾವು ಮರಳಿ ಆ ವಿಷಯ ನಾವು ಮಾತಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟಿದ್ದೆ ಒಬ್ಬ ವ್ಯಕ್ತಿ ಮೇಲೆ ಈ ಕಾಂಗ್ರೆಸ್ ಏಜೆಂಟ್ ಅಂತ ಹೇಳ್ತಿದ್ರು. ನೀವು ಕಾಂಗ್ರೆಸ್ ಹೋಗೋದ್ರೆ ಮೊದಲೇ ಹೋಗ್ಬೋದಿತ್ತಲ್ಲ. ಈಗ ಇಷ್ಟೆಲ್ಲ ಮಾಡಿ ಪಾರ್ಟಿ ಒಳಗಿದ್ದೆ ಪಾರ್ಟಿನ ಡ್ಯಾಮೇಜ್ ಮಾಡಿ, ಅಥವಾ ಸಮಾಜಕ್ಕೆ ಪಾರ್ಟಿ ಒಳಗೆ ಡ್ಯಾಮೇಜ್ ಮಾಡಿ ನೀವು ಕಾಂಗ್ರೆಸ್ ಪಕ್ಷ ಸೇರಿದಾದ್ರೆ ಅದು ಸರಿನಾ? ತಾವೇ ವಿಚಾರ ಮಾಡ್ಬೇಕು. ಅದಕ್ಕೆ ಆ ವಿಷಯನ ಸ್ವಲ್ಪ ದಯಮಾಡಿ ಸ್ವಲ್ಪ ಹೈಲೈಟ್ ಮಾಡ್ರಿ. ಸಾಹೇಬರು ಸಮಾಜಕ್ಕೆ ಕ್ಷಮೆ ಪಡೆ ಕೇಳಿದ್ದಾರೆ. ಅದು ಸಮಾಜಕ್ಕೆ ಯಾಕೆ ಕ್ಷಮೆ ಪಡೆ ಕೇಳಿದ್ದಾರೆ ಅಂದ್ರೆ ಅವ್ರಿಗೆ ಒಬ್ರಿಗೆ ಹೇಳಿದ್ರಿಂದ ಅಥವಾ ಅವತ್ತು ಬಂದವರಿಗೆ ಹೇಳಿದ್ರಿಂದ ನಿಮ್ಮ ಇಡೀ ಸಮುದಾಯಕ್ಕೆ ಏನಾದ್ರು ನೋವಾಗಿದೆ, ಮನಸ್ಸಿಗೆ ನೋವಾಗಿದ್ರೆ ನಾನು ಅದಕ್ಕೆ ಕ್ಷಮೆ ಕೇಳಿದ್ದೀನಿ ಅಂತ ಕ್ಷಮೆ ಕೇಳಿದ್ದಾರೆ. ಸೊ ಆ ವಿಷಯನ ಅಲ್ಲೇ ಬಿಟ್ಟು ಮುಂದೆ ನಮ್ಮೆಲ್ಲ ನಮ್ಮ ಸಮಾಜದ ಹಿರಿಯರು ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೇನೂ ಮಾಡ್ತೀವಿ, ಇದ್ರ ಹಿಂದೆನೂ ಮಾಡಿದ್ದೀವಿ. ಸೊ ದಯಮಾಡಿ ನಾವೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆ ಅಂತ ನಾನು 2 ವಿಷಯ ಮುಗಿಸ್ತೀನಿ. ಮೋದಿಯವರ ಬಗ್ಗೆ ಹೇಳ್ತಾ ಇಲ್ಲ, ಸಂಸದರ ಬಗ್ಗೆ ಸಂಸದರ ಬಗ್ಗೆನೇ ಹೇಳ್ತಾ ಇಲ್ಲ. ಇಲ್ಲಿವರೆಗೆ ಸಾಕಷ್ಟು ಜನ ಸಂಸದರು ಇವತ್ತು ಜನಸಾಮಾನ್ಯರ ಮಾತನಾಡುವ ಮಟ್ಟಿಗೆ ಬಂದಿದೆ. ಯಾವುದು ಆಗಬೇಕು ಅದನ್ನ ಮಾಡ್ತಾ ಇಲ್ಲ, ಪೂರ್ಣ ಏನೂ ಮಾಡಿಲ್ಲ ಅಂತನ್ನೋದು ನಾನು ಹೇಳ್ತಾ ಇಲ್ಲ. ಮಾಡಿರ್ಬೋದು, ಕೇಂದ್ರ ಸರ್ಕಾರದ ಅನುದಾನದ ತಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಿರ್ಬೋದು. ಆದರೆ ಯಾವುದು ಆಗಬೇಕು ಅದನ್ನು ನಾನು ಅವ್ರ ಮುಂದೆ ಇಡ್ತಾ ಇದ್ದೀನಿ. ಸರ್ಕಾರಿ ಶಾಲೆಗಳನ್ನ ಎಲ್ಲಿ ಬಚಾವ್ ಮಾಡಿದ್ದಾರೆ ಅಂತ ಅನ್ನೋದು ಹೇಳಿ MP ಗಳು ಇಡ್ಲಿ ಸ್ವಲ್ಪ ಮುಂದೆ. ಸರ್ಕಾರಿ ಹಾಸ್ಪಿಟಲ್ಗಳನ್ನ ಹೇಳಿ ಅವರು ಕೇಂದ್ರ ಸರ್ಕಾರ ಮಾಡಬೇಕು. ಅಲ್ಲ, ಅದನ್ನೇ ನಾನು ಹೇಳೋದು. ಇಲ್ಲಿ MP ಗಳ ಒತ್ತಾಯ ಮಾಡಬೇಕದನ್ನ. MP ಗಳು ನೀವು ಬಾಯಿ ಬಿಡಬೇಕು, ಪಾರ್ಲಿಮೆಂಟ್ ಒತ್ತಾಯ ಮಾಡಬೇಕು, ಪ್ರಶ್ನೆ ಕೇಳಬೇಕು. ನಾನು ಅದಕ್ಕೆ ಇನ್ನು ಮುಂದೆ ನೀವು ನನ್ ಮುಗೀತು ಕೆಲಸ, ಇನ್ ಮತ್ತೆ ಮುಂದಿನ 5 ವರ್ಷ ಅಂತಲ್ಲ, ನಾವು ಬಿಡಲ್ಲ, ಇನ್ನು ಬಿಡಲ್ಲ. ಇನ್ನು ಮನೆ ಮುಂದೆ ನಿಮ್ಮ ಧರಣಿ ಕೂತ್ಕೊಳ್ಳೋವ್ರೆ ನಮ್ಮ ಬೇಡಿಕೆ ಇಟ್ಕೊಂಡು ನಿಮ್ಮ ಮನೆ ಮುಂದೆ ಕೂತ್ಕೊಳ್ಳೋರು, ಕಚೇರಿ ಮುಂದೆ, DC ಆಫೀಸ್ ಮುಂದೆ ಅಲ್ಲ. ಅವರು ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾರೆ. ಇಲ್ಲಿವರೆಗೆ ಅದನ್ನೇ ಮಾಡಿದ್ದೀನಿ. ಯಾರದೇ ಏನೇ ತಪ್ಪಿದ್ರು ಕೂಡ ನಾನು ಮುಲಾಜ್ ಇಲ್ಲದೆ ಹೇಳ್ತಾ ಬಂದಿದ್ದೇನೆ. ಈಗಲೂ ಅದನ್ನೇ ಹೇಳ್ತಾ ಇದ್ದೀನಿ. 28ಕ್ಕೆ 28 BJP MP ಗಳು ನಿದ್ದೆ ಮಾಡೋಂಗಿಲ್ಲ. ಆದ್ರೆ ನಿಮ್ಮನ್ನೇ ಗೆಲ್ಸೋದು, ನಿಮ್ಗೆ ಓಟ್ ಹಾಕೋದು. ಈಗ ಹಿಂದುತ್ವಕ್ಕಾಗಿ ದುಡ್ಡು ಬೇಕು, ಜಾತಿ ಬೇಕು, ಈ ರೀತಿ ಇದ್ದಂತ ವ್ಯಕ್ತಿಗಳ ಒಳಗಡೆ ಹೋಗ್ಬೋದು. ನಮ್ಮ ಹತ್ರ ಎರಡೂ ಇಲ್ಲ. ಈಗ 1 ನಿಮಿಷದಿಂದ ನೀವೇನು ಹೇಳಿದ್ರಿ, ಈಗ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿಗಳಿಗೆ ಹಾಕ್ತೀವಿ, ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತ. ಈಗ ರಾಜಕೀಯದಿಂದ ದೂರಗಳಿದೆ. ಮೋದಿಗೋಸ್ಕರ, ಮೋದಿ ಇವತ್ತು ನಮ್ಮ ದೇಶಕ್ಕೆ ಬಹಳ ದೊಡ್ಡ ಅವಶ್ಯಕತೆ ಇರುವಂತಹ ನಾಯಕತ್ವ. ಸೊ ಮೋದಿ ಇದ್ರೆ ಈ ದೇಶದ ಉಳಿವಿನ ಪ್ರಶ್ನೆ ಇದೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ಈ ಕ್ಷೇತ್ರದ ಅಥವಾ ಟೋಟಲ್ ನಮ್ಮ ಕ್ಷೇತ್ರದಲ್ಲಿ ನಾವು ಮೋದಿ ಅಂತ ಹೇಳಿ ಮಾಡ್ತಾ ಇದ್ದೀವಿ ವಿನಃ ಯಾವುದೇ ಪಕ್ಷ ವ್ಯಕ್ತಿ ಅಂತ ಇಲ್ಲ. ಈ ಹಿಂದೆ ತಾವು ಬಿಜೆಪಿಯಲ್ಲಿ ವ್ಯಾಪಕವಾಗಿ ಅಂದ್ರೆ CM ಬೊಮ್ಮಾಯಿ ಅವರಿದ್ದಾಗ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಕೆಂಡಾಮಂಡಲವಾಗಿ ಮಾತಾಡಿದ್ರಿ. ಈ ಚುನಾವಣೆಯಲ್ಲಿ ನಿಮಗೆ ಅಲ್ಲ, ಭ್ರಷ್ಟಾಚಾರದ ಅವರ ಪರಿಣಾಮದಿಂದ ಅವರು ಅನುಭವಿಸಿದರು.
ವಿಧಾನಸಭೆ ಇದರಲ್ಲಿ ಏನು ಮಾಡ್ಬೇಕು ಜನನೇ ಸರಿಯಾಗಿ ಉತ್ತರ ಕೊಟ್ಟರು. ಈಗ ಮೋದಿ ನಾವು ಕೇಂದ್ರ ನಮ್ಮ ದೇಶದ ಭದ್ರತೆ ಸುಭದ್ರತೆ ದೃಷ್ಟಿಯಿಂದ, ಹಿಂದೂಗಳ ಸುರಕ್ಷತೆ ದೃಷ್ಟಿಯಿಂದ ಮೋದಿ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನಾವು ಈ ಮಾದರಿಯಲ್ಲಿ ಎಂಪಿಗಳ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಅವ್ರಿಗೆ ಒಂದೇ ಒಂದು ಅವಕಾಶ ಯಾಕೆ ಇಲ್ಲಿವರೆಗೆ ಕೊಡ್ತೀವಿ? ಕಳೆದ ಬಾರಿ ಕೂಡ ಭಾಗಿಯಾಗಿದ್ವಿ, ನನಗೂ ಕೊಟ್ಟಿರ್ತೀವಿ. ತಾವು ಕೂಡ ಹಲವಾರು ಬಾರಿ ಆಕಾಂಕ್ಷೆ ಆಗಿದ್ವಿ. ಬೆಳಗಾಂ ಕೇಳಿದ್ವಿ, ಬೆಳಗಾಂ ಕ್ಷೇತ್ರ ಇಲ್ಲಿವರೆಗೆ ನಾನು ರಾಜಕೀಯದಲ್ಲಿ ಪ್ರಯತ್ನ ಮಾಡಿದೆ. ಇವತ್ತೇನು ಹೇಳಿದೆ ನಾನು, ನಮ್ಮ ಕಾರ್ಯಕರ್ತರ ಗೂಂಡಾ ಆ್ಯಕ್ಟ್ ಇರ್ಬೋದು, ರೌಡಿ ಸೀಟರ್ ಇರ್ಬೋದು, ಸೊ ಆ ಕಾರ್ಯಕರ್ತರ ಕಷ್ಟ ಸುಖಕ್ಕೆ ಸ್ವಲ್ಪ ನಾನು ಸ್ಪಂದಿಸಬೇಕು ಅನ್ನುವಂಥ, ಹಿಂದುತ್ವದ ಕಾರ್ಯಕರ್ತರಿಗೆ ಬಲ ತುಂಬಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ನಾನು MP ಗೂ ಪ್ರಯತ್ನ ಮಾಡಿದೆ, MLA ಪ್ರಯತ್ನ ಮಾಡಿದೆ. ಆದರೆ ವಿಫಲ ಆದ, ನಾನು ಫೇಲ್ ಆಗಿದ್ದೀನಿ. ನಾನು ಯಾಕೋ ಪ್ರಮೋದ್ ಮುತಾಲಿಕರು ಹೋರಾಟಕ್ಕೆ ಮಾತ್ರ ಇರಲಿ ಅಂತನ್ನುವಂಥದ್ದು ಜನಸಾಮಾನ್ಯರದ್ದು ಅಥವಾ ಈ ಪಕ್ಷದ್ದು ಅಥವಾ ಈ ಪರಿವಾರದ್ದು ಉದ್ದೇಶ ಇದೆ ಗೊತ್ತಿಲ್ಲ. ಆದರೆ ನನಗೆ ಬೇಕು ಅಂತ ಹೇಳಿ ನಾನು ಬಲವಾಗಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲ ಅಥವಾ ಅವತ್ತಿನಿಂದನೇ ಇನ್ನು ಸಾಕು, ಚುನಾವಣೆ ರಾಜಕೀಯ ಸಾಕು ಮತ್ತು ರಾಜಕೀಯ ಪಕ್ಷಗಳ ಕೆಲಸ ಮಾಡುವಂಥದ್ದು ಸಾಕು ಅಂತನ್ನುವಂಥದ್ದು ನಿರ್ಧಾರ ಮಾಡಿ ನಾನಿದೆ. ಇದೊಂದು ಹೇಳಿಕೆ ಆಗಲ್ಲ. ನಮಸ್ಕಾರ. ಇತ್ತೀಚೆಗೆ ಎರಡು ಮೂರು ದಿನದ ಹಿಂದೆ ಹುಬ್ಬಳ್ಳಿ ಒಂದು ಕಾಲೇಜ್ ಕ್ಯಾಂಪಸ್ನಲ್ಲಿ ನಡೆದಂಥ ಹಾಡು ಹಗಲೇ ಕೊಲೆ ಅತ್ಯಂತ ಹೇಯಕರವಾದ, ಕ್ರೌರ್ಯದಿಂದ ಕೂಡಿದಂಥ ಈ ಕೊಲೆ ಕಳೆದ 25-30 ವರ್ಷದಿಂದ ನಾವು ಲವ್ ಜಿಹಾದ್ ಸಂಬಂಧಪಟ್ಟಾಗ ಹೇಳ್ತಾನೆ ಇದೀವಿ. ಇದು ಪ್ರೀತಿ ಪ್ರೇಮ ಅಲ್ಲ, ಇದು ಜಿಹಾದ್. ಇದು ಮತಾಂತರಗೋಸ್ಕರ, ಇಸ್ಲಾಂ ಜನಸಂಖ್ಯೆ ಜಾಸ್ತಿ ಮಾಡೋಗೋಸ್ಕರ, ಇದು ವ್ಯವಸ್ಥಿತ ಒಂದು ದೊಡ್ಡ ಜಾಲ ಇದೆ ಅಂತನ್ನುವಂಥದ್ದು ನಾವು ನಿರಂತರವಾಗಿ ಹೇಳ್ತಾ ಬಂದಿದ್ದೀವಿ. ಆದರೂ ಪೋಷಕರ ನಿರ್ಲಕ್ಷ್ಯದಿಂದಲೋ ಅಥವಾ ಹುಡುಗಿಯರ ಬೇರೆ ಬೇರೆ ರೀತಿಯ ಆಕರ್ಷಣೆಯಿಂದಲೋ ಮೇಲಿಂದ ಮೇಲೆ ಈ ರೀತಿ ಘಟನೆಗಳು ಆಗ್ತಾನೆ ಇದ್ದಾವೆ. ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಇನ್ನೊಮ್ಮೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೆ. ಪ್ರೀತಿ ಅನ್ನುವಂಥದ್ದು ಮಾಡಬಾರದು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಯಾರ ಜೊತೆಗೆ ಅನ್ನೋದನ್ನ ಮುಖ್ಯ. ಕೇರಳ ಒಂದೇ ರಾಜ್ಯದಲ್ಲಿ 2 ವರ್ಷದಲ್ಲಿ 3,000 ಹುಡುಗಿಯರ ಮತಾಂತರ ಆಗಿದೆ. ಅದರಲ್ಲಿ 1,200 ಹುಡುಗಿಯರು ಕ್ರಿಶ್ಚಿಯನ್ರು. ಇಡೀ ದೇಶದಲ್ಲೂ ಕೂಡ ಈ ರೀತಿಯ ಭಯಾನಕವಾದಂತ ಪ್ರಕ್ರಿಯೆ ನಡೀತಾನೇ ಇದೆ. 2 ವರ್ಷದ ಹಿಂದೆ ಅಪೂರ್ವ ಪುರಾಣಿಕ್ ಅಂತ ಹೇಳಿ ಒಬ್ಬ ಕಂಪ್ಯೂಟರ್ ಸೈನ್ಸ್ ಓದಿದಂತ ಒಬ್ಬ ಹುಡುಗಿ ಆಟೋದಲ್ಲಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಆ ಆಟೋ ಮುಸ್ಲಿಂ ಒಬ್ಬ ಡ್ರೈವರ್ ಜೊತೆಗೆ ಅವನು ಮದುವೆ ಆಗತ್ತೆ. ಒಂದು ಮಗು ಆದ ಮೇಲೆ ಗೊತ್ತಾಗತ್ತೆ ಅವನಿಗೆ ಇನ್ನೊಂದು ಮೊದಲೇ ಮದುವೆ ಆಗಿತ್ತು ಅಂತ, 3 ಮಕ್ಕಳಿದ್ದಾರೆ ಅಂತ ಗೊತ್ತಾಗತ್ತೆ. ಅವಾಗ ಅವಳು ಡೈವರ್ಸ್ ತಗೊಳಕ್ಕೆ ಹೊರಗೆ ಬಿಡ್ತಾಳ. ಅವಳು ಗದಗ್ ನಗರ ಸರ್ಕಾರಿ ಶಾಲೆ ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು. ಇವತ್ತು ಸರ್ಕಾರಿ ಶಾಲೆಗಳ ದುಸ್ಥಿತಿ ಇದ್ದ ಪರಿಣಾಮದಿಂದ ಖಾಸಗಿ ಶಾಲೆಗಳು ಲೂಟಿ ಹೊಡಿತಾ ಇದ್ದಾರೆ, ವ್ಯಾಪಾರ ಆಗಿದೆ.
ಬಡವರು ಇವತ್ತು ಆ ಸ್ಥಿತಿಯನ್ನು ತಲುಪಕ್ಕಾಗ್ತಾ ಇಲ್ಲ, ಶಿಕ್ಷಣ ಕ್ಷೇತ್ರಕ್ಕೆ ಹೋಗಕ್ಕಾಗ್ತಾ ಇಲ್ಲ. ಪ್ರೈವೇಟ್ ಹಾಸ್ಪಿಟಲ್ಗಳು ಲೂಟಿ ಹೊಡಿತಾ ಇದ್ದಾರೆ. ಸರ್ಕಾರಿ, ನಿಮ್ಮ ಕ್ಷೇತ್ರದಲ್ಲಿ ಬರುವಂತಹ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆಗಳನ್ನ ಅಲ್ಲಿ ಅಭಿವೃದ್ಧಿಗೊಳಿಸಬೇಕು, ಚೆನ್ನಾಗಿ ಮಾಡಬೇಕು ಅಂತನ್ನುವಂಥದ್ದು ನಂಬರ್ 1. ಇನ್ನು ನಿಮ್ಮ ಕ್ಷೇತ್ರದಲ್ಲಿ ಹಿಂದೂ ಕಾರ್ಯಕರ್ತರು ನಿಮಗೋಸ್ಕರ ಓಡಾಡಿ, ಹಿಂದುತ್ವಗೋಸ್ಕರ ಓಡಾಡಿ ಗೋರಕ್ಷಣೆ ಮಾಡಿರ್ತಾರೆ, ಹಿಂದೂ ಹುಡುಗಿಯರ ರಕ್ಷಣೆ ಮಾಡಿರ್ತಾರೆ, ಮತಾಂತರವನ್ನ ತಡೆಯುವಂತ ಪ್ರಕ್ರಿಯೆಯನ್ನು ಮಾಡಿರ್ತಾರೆ, ಅತಿಕ್ರಮಣ ಆದಂತಹ ಎಲ್ಲೆಲ್ಲಿ ಮಸೀದಿ, ಮದರ್ಸಾ ಅಥವಾ ಇನ್ಯಾವುದೋ ಇದನ್ನ ಕಟ್ಟಡಗಳ ವಿರುದ್ಧ ಹೋರಾಟ ಮಾಡಿರ್ತಾರೆ. ಸೊ ಆ ಹೋರಾಟದಲ್ಲಿ ಕೇಸ್ಗಳನ್ನು ಹಾಕೊಂಡಿದ್ದಾರೆ, ಗೂಂಡಾ ಆಕ್ಟ್ ಅನ್ನ ಹಾಕೊಂಡಿದ್ದಾರೆ, ರೌಡಿ ಸೀಟರ್ಗಳಿದ್ದಾರೆ. ಸೊ ನಿಮ್ಮ ಕ್ಷೇತ್ರದಲ್ಲಿ ಒಬ್ಬೊಬ್ಬ ಯಾವುದೇ ಕಾರ್ಯಕರ್ತರ ಮೇಲೆ ಕೇಸ್ ಇಲ್ಲದೆ, ಗುಂಡಾ ಆಕ್ಟ್ ಇಲ್ಲದೆ, ರೌಡಿ ಸೀಟರ್ ಇಲ್ಲದೆ ಮುಕ್ತಗೊಳಿಸುವಂತಹ ಜವಾಬ್ದಾರಿ ಈ ಕ್ಷೇತ್ರದ MP ಇದ್ದೇ ನೀವೇ ಮಾಡಬೇಕದನ್ನ. ಇನ್ನು ಕೊನೆಯದಾಗಿ ನಾನು ಹೇಳೋದು, ಈ ಕ್ಷೇತ್ರದಲ್ಲಿ, ವಿಜಯಪುರ ಕ್ಷೇತ್ರದಲ್ಲಿ, ವಿಜಯಪುರ ನಗರ ಮತ್ತು ಜಿಲ್ಲೆಯಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ಕಟ್ಟಡಗಳಿವೆ. ನಗರದಲ್ಲೇ 82 ಕಟ್ಟಡಗಳಿದಾವೆ. ಅದರಲ್ಲಿ 30 ಕಟ್ಟಡಗಳು ಮುಸ್ಲಿಮರು ಅತಿಕ್ರಮಣ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಪೂರ್ಣ ಮಸೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಕ್ಫ್ ಬೋರ್ಡ್ಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಅನೇಕ ಎಲ್ಲವನ್ನು ಬೋರ್ಡ್ ಇದೆ ಎದುರುಗಡೆಗೆ. ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟಿನ ಕಟ್ಟಡ, ಇದನ್ನ ಮುಟ್ಟಬಾರದು, ಇದನ್ನ ರಿಪೇರಿ ಮಾಡಬಾರದು ಅಂತನ್ನುವಂತ ಇದ್ದಾಗಲೂ ಕೂಡ ಹಿಂದೆ ಮಸೀದಿ ಆಗಿದೆ. ಪ್ರಾಚ್ಯ ವಸ್ತು ಇಲಾಖೆಯವರೇನು ಕತ್ತೆ ಕಾಯ್ತಾ ಇದ್ದೀರಾ? MP ಅವರಿಗೆ ನಿಮಗೆ ಕಾಣಿಸ್ತಾ ಇಲ್ವಾ ಇದು? ಸೊ ನಾನು ಹೇಳ್ತೇನೆ, ನೀವು ಗೆದ್ದ ನಂತರ ಈ 30 ಅತಿಕ್ರಮಣ ಆದಂತ ಏನು ಒಂದು ಪ್ರಾಚ್ಯ ವಸ್ತು ಕಟ್ಟಡಗಳಿದಾವೆ, ಅದನ್ನು ವಾಪಸ್ ಪಡೆಯುವವರೆಗೆ ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೀವಿ ಅಂತನ್ನುವಂತ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಸೊ ಇದನ್ನ ಪಾಲಿಸಬೇಕು, ಮಾಡಬೇಕು ಅಂತನ್ನುವಂಥದ್ದು ಆಗ್ರಹವನ್ನ, ಕರಾರ್ ಪತ್ರವನ್ನ ನಾವು 28 ಕರ್ನಾಟಕದ MP ಗಳಿಗೆ, ಬಿಜೆಪಿ MP ಗಳಿಗೆ ನಾವು ಕೊಡ್ತಾ ಇದ್ದೀವಿ. ವ್ಯಾಪಾರ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ, ನೇಹಾನ ಪರವಾಗಿ ಮಾಡಿದ್ದಾರೆ. ನಾನು ಹೇಳೋದು, ಈ ನಾಟಕ ನಿಲ್ಲಿಸಿ. ನೀವು ಅಂಜುಮನ್ ಇಸ್ಲಾಂನವರು ಮುಸ್ಲಿಮರ ನಿಮ್ಮ ಕಣ್ಣೀರು, ಇದು ನಾಟಕ, ಇದು ಮೊಸಳೆ ಕಣ್ಣೀರು ನಿಲ್ಲಿಸಿ ಮೊದಲು ನಿಮಗೆ ಯುವಕರನ್ನ ಹದ್ದು ಬಸ್ನಲ್ಲಿ ಇಡುವಂತಹ ಪ್ರಕ್ರಿಯೆಯನ್ನು ನೀವು ಮಾಡಬೇಕು ಅನ್ನುವಂಥದ್ದು ಮೊದಲೇದು ನಾನು ಹೇಳ್ತಾ ಇದ್ದೀನಿ. ಇನ್ನು ಇಸ್ಲಾಮಿನಲ್ಲಿ ಆ ಕ್ರೌರ್ಯದ ಭಾಗವನ್ನ ನೀವು ಮದರ್ಸಾದಲ್ಲಿ ಕಲಿಸಿಕೊಡೋದನ್ನ ನಿಲ್ಲಿಸಬೇಕು. ಅದನ್ನು ಮದರ್ಸಾದಲ್ಲೇ ಅಲ್ಲಿ ಅರದು ಕುಡಿಸ್ತಾ ಇದ್ದಾರೆ ಅದನ್ನ ನೀವು, ಇಸ್ಲಾಮಿನ ಕ್ರೌರ್ಯದ ಭಾಗವನ್ನ. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ನೀವು ಪ್ರತಿಭಟನೆ ನಿಜವಾಗಿಯೂ ಪ್ರಾಮಾಣಿಕವಾಗಿದ್ದಿದ್ರೆ ಅವರ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿ ಫತ್ವಾ ಹೊರಡಿಸಿ. ಯಾಕೆ ಇನ್ನೂವರೆಗೆ ಫತ್ವಾ ಬಗ್ಗೆ ಮಾತಾಡೋದಿಲ್ಲ? ಫತ್ವಾ ಹೊರಡಿಸುವಂತ ಪ್ರಕ್ರಿಯೆ ಯಾಕೆ ಮಾಡೋದಿಲ್ಲ ನೀವು? ಅಂದ್ರೆ ನಿಮ್ಮ ಹೊರನೋಟದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಮಗಳು ಇದ್ದಿದ್ರಿಂದ ಇದು ಕಾಂಗ್ರೆಸ್ಗೆ ರಿವರ್ಸ್ ಹೊಡಿತಾ ಇದೆ ಮತ್ತು ಇಸ್ಲಾಂ ಸಮಾಜದ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಹೇಳ್ತಾ ಇದೆ. ಸೊ ಹಾಗಾಗಿ ಈ ನಾಟಕವನ್ನ ಮಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಆ ಫಯಾಜನ ಮನೆಯ ಧ್ವಂಸ ಮಾಡಿ, ನಿಮಗೆ ನಿಜವಾಗಿಯೂ ಆ ಮಹಿಳೆಯ ಕೊಲೆಯ ಬಗ್ಗೆ ಕಳಕಳಿ ಇದ್ರೆ, ವೇದನೆ ಇದ್ರೆ, ನೋವಿದ್ರೆ, ಆ ಮನೆ ಅವರ ಫಯಾಜನ ಮನೆ ಕಿತ್ತು ಬಿಸಾಕಿ, ಸುಟ್ಟಾಕಿ, ಬಹಿಷ್ಕಾರ ಮಾಡಿ, ಫತ್ವಾ ಹೊರಡಿಸಿ, ಅದು ಬಿಟ್ಟು ಉಳಿದೆಲ್ಲ ನಾಟಕ ಮಾಡುವಂತಹದ್ದು ಬಿಡಬೇಕು. ಇನ್ನೊಂದು, ಈ ಅಂಜುಮನ್ ಇಸ್ಲಾಂನವರು ನೇಹಾದ ಪ್ರಕರಣದ ಸಂಬಂಧಪಟ್ಟಾಗ ಮಾತ್ರ ನಿಮ್ಮ ಕಣ್ಣೀರು ಯಾಕೆ? ಹಿಂದೆ DG-ಹಳ್ಳಿ, KG-ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಸುಟ್ಟು ಹಾಕಿದ್ರು, ಪೊಲೀಸರನ್ನ ಅಟ್ಟಾಡಿಸಿ ಓಡಾಡಿಸಿ ಹೊಡೆದ್ರು. ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯ್ತು. ಪ್ರವೀಣ್ ನೆಟ್ಟಾರ್, ಪರೇಶ್ ಮೇಸ್ತಾ, ಹರ್ಷ, ಇಂಥವ್ರು ಎಷ್ಟು ಜನರು ಕೊಲೆ ಆದಾಗ ಯಾಕೆ ನೀವು ಮಾತಾಡ್ಲಿಲ್ಲ? ಯಾಕೆ ಅವಾಗ ಯಾಕೆ ಮಾತಾಡ್ಲಿಲ್ಲ?
ಅವಾಗ ಯಾಕೆ ಬಂದು ಕಾಲ್ ಕೊಡ್ಲಿಲ್ಲ ನೀವು? ಸೊ ಈಗ ಕಾರ್ಪೊರೇಷನ್ ಒಬ್ಬ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ನ ಮಗಳು ಆದ ತಕ್ಷಣನೇ ಜಾಗೃತಿ ಆಯ್ತು ನಿಮಗೆ. ಸೊ ಅಂಜುಮನ್ ಇಸ್ಲಾಂನವರೇ, ಈ ನಾಟಕ ನಿಲ್ಲಿಸಬೇಕು. ನೀವು ನಿಜವಾಗಿ ಕಳಕಳಿ ಇದ್ರೆ ಆ ಕುಟುಂಬವನ್ನ ಬಹಿಷ್ಕಾರ ಹಾಕಬೇಕು, ಅಥವಾ ಹೊರಡಿಸ್ಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಉಳಿಸಿ ಅಂತನ್ನುವಂಥದ್ದು ಕರ್ನಾಟಕದಲ್ಲಿ ಇಲೆಕ್ಷನ್ ಡಿಕ್ಲೇರ್ ಆಗೋಕ್ಕಿಂತ ಮುಂಚೆ ನಾವು 3 ತಿಂಗಳು 18 ಕಡೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈಗ 28 ಎಂಪಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದೀವಿ. ಕಂಡೀಷನ್ ಹಾಕಿ ಮನವಿ ಕೊಡ್ತಾ ಇದೀವಿ. ಕರಾರಬದ್ಧವಾದಂತ ಒಂದು ಮನವಿಯನ್ನು ಕೊಡ್ತಾ ಇದೀವಿ. ನಿಮಗೆ ಓಟ್ ಹಾಕೋದು, ನಿಮಗೆ ಗೆಲ್ಸೋದು, ಮೋದಿ ಹೆಸರಿನಲ್ಲಿ ನೀವು ಗೆಲ್ತೀರಿ. ಗೆದ್ದ ನಂತರ ನಿದ್ದೆ ಮಾಡಂಗಿಲ್ಲ. ಇನ್ನು ಮುಗಿದು ನಮ್ಮ ಕೆಲಸ, ಮತ್ತೆ ಮೋದಿನೇ ಬರಬೇಕು ಅಂತನ್ನುವಂತ ಮಾನಸಿಕತೆ ಇದೆಯಲ್ಲ, ಇದು ಬಹಳ ಕೆಟ್ಟ ಮಾನಸಿಕತೆ ನೀವು ಡೆವಲಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಮೇಲೆ ನಾವು ನಿದ್ದೆ ಮಾಡಿಸ್ಕೊಡುದಿಲ್ಲ. ನಾವು ನಿಮಗೆ ಮತ ಹಾಕೋದು, ನಿಮ್ಮನ್ನೇ ಗೆಲ್ಸೋದು. ಆದರೆ 5 ವರ್ಷ ಕ್ರಿಯಾಶೀಲರಾಗಿರಬೇಕು. 5 ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಎಲ್ಲ ಮತದಾರರಿಗೆ ಕೈ ಸಿಗುವಾಗ ಆಗ್ಬೇಕು. 24 ಗಂಟೆ ನಿಮ್ಮ ಫೋನ್ ಆನ್ ಇರಬೇಕು. ನಿಮ್ಮ ಕಚೇರಿ ಯಾವಾಗಲೂ ಕೂಡ ಸಕ್ರಿಯವಾಗಿರಬೇಕು ಅಂತನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅದಕ್ಕೆ ಪಾರ್ಲಿಮೆಂಟ್ ನಲ್ಲಿ ನೀವು ಕೆಲವೊಂದು ವಿಷಯಗಳನ್ನ ಒತ್ತಾಯ ಮಾಡಬೇಕು, ಪ್ರಶ್ನೆ ಕೇಳಬೇಕು, ಆಗ್ರಹ ಮಾಡಬೇಕು. ಒಂದು, ಸಮಾನ ನಾಗರಿಕ ಕಾನೂನು ಜಾರಿಯಾಗಬೇಕು. ಜನಸಂಖ್ಯಾ ನಿಯಂತ್ರಣ ಕಾನೂನು ಜಾರಿಯಾಗಬೇಕು. ವಕ್ಫ್ ಬೋರ್ಡ್ ರದ್ದಾಗಬೇಕು. ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು. ಗೋವನ್ನ ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಮುಜರಾಯಿ ಇಲಾಖೆಯಲ್ಲಿ ಬರುವಂತಹ ದೇವಸ್ಥಾನಗಳ ಆದಾಯ ಸರ್ಕಾರ ಒಂದೇ ₹1 ಕೂಡ ಮುಟ್ಟದೆ ಇಡೀ ಆ ಕೋಟ್ಯಾಂತರ ಹಣವನ್ನ ಹಿಂದೂ ದೇವಾಲಯಗಳಿಗೆ, ದೇವಾಲಯದ ಅಭಿವೃದ್ಧಿಗಳಿಗೆ, ಆಧ್ಯಾತ್ಮಿಕ ಮಾತ್ರ ಉಪಯೋಗಿಸಬೇಕು. ಇನ್ನು ಅತಿಕ್ರಮಣವಾಗಿ ದರ್ಗಾಗಳ, ಮಸೀದಿಗಳ, ಚರ್ಚ್ಗಳನ್ನ, ದೇವಸ್ಥಾನಗಳನ್ನ ಕಟ್ಟಿದ್ದನ್ನ ಮುಲಾಜಿಲ್ಲದೆ ತೆಗೆದು ಹಾಕಬೇಕು. ಸೊ ಇಷ್ಟು ಪಾರ್ಲಿಮೆಂಟ್ ನಲ್ಲಿ ಒತ್ತಾಯ ಮಾಡಬೇಕು. ಪಾರ್ಲಿಮೆಂಟ್ ನಲ್ಲಿ ಕೂಡಲೇ ಜಾರಿ ಆಗೋ ಹಾಗೆ ಮಾಡಬೇಕು ಅನ್ನುವಂಥದ್ದು. ಇನ್ನು ಕ್ಷೇತ್ರದಲ್ಲಿ ಇವತ್ತ ಬಿಜಾಪುರದ ಮಹಾಜನತೆಗೆ ಮತ್ತು ನಮ್ಮ ಸಮಸ್ತ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಕಲಾಲದ ಒಂದು ಅಧ್ಯಕ್ಷ ಆಗಿ ಇರುವುದರಿಂದ ಬಿಜಾಪುರದು ಇವತ್ತ ಘೋರ ಅಪರಾಧ ನಮ್ಮ ಸಮಾಜದ ಒಂದು ರುದ್ರಭೂಮಿಯಲ್ಲಿ ನಡೀತಾ ಇದೆ. ಇನ್ನೂ ಆದರೂ ಇವತ್ತಿಗೂ ನಡೀತಿದೆ. ಮತ್ತು ನಾವು ಇವತ್ತು ಹೋಗಿ ಕಟ್ಟುವುದಿಲ್ಲ ಅಂತ ಸತತವಾಗಿ ಹೇಳ್ತಾ ಬರ್ತಾ ಇರುವ ಕತ್ತೆಯ ಸಮಾಜದ ಒಂದು ಅಭ್ಯರ್ಥಿ ಇವತ್ತ ಕಟ್ಟುವಾಗ ನಾವು ಹೋಗಿ ಹಿಡಿದೇವಿ. ನಾವೆಲ್ಲ ಸಮಸ್ತ ಕಲಾವಿದರು ಇಲ್ಲಿ ನಿಂತಂಥವ್ರು ಹೋಗಿ ಹಿಡಿದು ಅವರಿಗೆ ತಡೆ ನಿಂದ್ರಿಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಾಕ್ ಬಂದಾಗ ಪೊಲೀಸ್ ಸ್ಟೇಷನ್ದಲ್ಲಿ ಹೇಳ್ತಾರೆ, ಕೋರ್ಟ್ನಲ್ಲಿ ಕೇಸ್ ನಡೆದಾಗ ನಾವು ಏನೂ ಮಾಡ್ಲಕ್ ಬರಂಗಿಲ್ಲ, ನಾವು ಹಿಡಿಯಂಗಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಮತ್ತು ಅವ್ರಿಗೆ ಕೊಟ್ಟಂತ ಕಾಂಟ್ರಾಕ್ಟ್ ಕೊಟ್ಟಂತ ಆ ಮನೆಯವರು ಯಲ್ಲಪ್ಪ ಶೇರ್ಖಾನೆ ಇವರು ಆ ಮನೆ ಒಂದು ಕಟ್ಟಡ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ. ಆ ಕಟ್ಟಡ ಮಾಡ್ಲಿಕ್ಕೆ ಕೊಟ್ಟಂತ ಇಂಜಿನಿಯರ್ ಸದಪ್ಪ ಕಟಕದೊಂಡು ಇವರು ಕಾಂಟ್ರಾಕ್ಟ್ ಇಂಜಿನಿಯರ್ ಆಗಿ ಇರುತ್ತಾರೆ. ಮತ್ತು ಅವರು ಬರೆದು ಕೊಟ್ಟಿದ್ದಾರೆ, ನಂದೇನೂ ತಪ್ಪಿಲ್ಲ, ನಾನು ಸರಿಯಾಗಿ ಬರೆದು ಕೊಟ್ಟಿರ್ತೇನೆ ಅಂತ ಅವರು ಪೊಲೀಸ್ ಸ್ಟೇಷನ್ ಮುಂದೆ ಒಪ್ಪಿಗೆ ಪತ್ರ ಬರೆದು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ಒಂದು
ಸ್ಟೇ ಆರ್ಡರ್, ಹೈಕೋರ್ಟ್ದಿಂದ ಸ್ಟೇ ಆರ್ಡರ್ ಇರುತ್ತದೆ. ಸ್ಟೇ ಆರ್ಡರ್ ಇದ್ರೂ ಕೂಡ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ, ಈ ಭೂಮಿ ಸಂತೋಷ್ ಪೋಳ್ ಅವ್ರ ಮನೆಯವರು ನಗರಸಭಾ ಅಧ್ಯಕ್ಷರಾಗಿ ಇರುತ್ತಾರೆ ಸತತವಾಗಿ 2 ಸರ್ತಿ. ಅವರು ಅಲ್ಲಿ ಆ ಭೂಮಿ ಮೇಲೆ ಮಾಜಿ ಆಗಿರುತ್ತಾರೆ. ಈಗ ಅವರು ಆ ಭೂಮಿ ಮೇಲೆ ಕಟ್ಟಡದ ಪರ್ಮಿಷನ್ ಇಲ್ಲಾರ್ದೆ ಮುನ್ಸಿಪಾಲಿಟಿ ಅವರು ಬೇಜವಾಬ್ದಾರಿ 2-3 ಸರ್ತಿ ಅವರಿಗೆ ಕಮಿಷನರ್ ಅವ್ರಿಗೆ ತಂದು ಕೊಟ್ಟರು. ಅವರಿಗೆ ಪೊಲಿಟಿಷಿಯನ್ದವ್ರಿಗೆ ತಂದು ಹೇಳಿದ್ರು, ಯಾವುದೇ ಲೆಕ್ಕಕ್ಕಿಲ್ಲದೆ ನಮ್ದು ಒಂದು ಸಮಾಜದ ರುದ್ರ ಭೂಮಿಯನ್ನು ಕಕ್ಕಯ್ಯ ಸಮಾಜದ ಕಟಕ್ದುಂಡವರು ಇದು ಎತ್ತಿ ಹಾಕಬೇಕಂತೇಳಿ ತಗೋಬೇಕಂತೇಳಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಾರೆ. ಮತ್ತು ಇದು ನಿಲ್ಲಿಸದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. ಇನ್ ಮ್ಯಾಗ ಸರ್ಕಾರದ ಮ್ಯಾಗ ಮತ್ತು ಈ ಪೊಲೀಸರ ಮೇಲೆ ಪರ್ಮಿಷನ್ ಇಲ್ಲದೆ ಕಟ್ಲಾಕತ್ತೀರ ಮುನ್ಸಿಪಾಲಿಟಿ ಅವ್ರ ಮೇಲೆ. ಯಾಕಂದ್ರೆ DC ಅವ್ರಿಗೂ ತಿಳಿಸೇವಿ, ಈಗಾಗಲೇ ಮುನ್ಸಿಪಾಲಿಟಿ ಅವ್ರಿಗೂ ತಿಳಿಸೇವಿ. ಈಗ ನಾವು ಎಲ್ಲಿ ಹೋಗ್ಬೇಕು? ಈ ಸಮಸ್ತ ಬಡು ಸಮಾಜದವರು ನಾವು ಒಂದು ಹೈಕೋರ್ಟಿಗೆ ಕೇಸ್ ನಡೀತಾ ಇದೆ. ನಮ್ಮ ಬಡು ಸಮಾಜದ ಮೇಲೆ ರೊಕ್ಕಿಲ್ಲ. ಅವರು ಇಂಥವು ಸಂತೋಷ್ ಪೋಳ ಮತ್ತು ಅವ್ರ ಮನೆಯವರು ಮಹಾನಗರ ಸಭಾ ಕಟಕ್ದುಂಡ್ MLA ಅವರು ಇದಕ್ಕ ಹುಮ್ಮಸ್ಸು ಕೊಡ್ತಾ ಇದ್ದಾರೆ. ಇಂಥ ನಾನು ಒಬ್ಬ ಮಾಜಿ ನಗರಸಭಾ ಅಧ್ಯಕ್ಷ, ಕಾಂಗ್ರೆಸ್ದೇ ಇದ್ರು ಮೀರಿ ನಾನು ಕಲಾಲ್ ಸಮಾಜದ ಅಧ್ಯಕ್ಷ ಆಗಿ ಇರುವುದರಿಂದನೂ ಅವರು ಯಾವುದೇ ಒಂದು ನಮ್ಮ ಮಾತಿಗೆ ಬೆಲೆ ಇಲ್ಲದೆ ನಮ್ಮ ಸಮಾಜಕ್ಕೆ ತುಳಿತಾ ಇದ್ದಾರೆ. ಇದಕ್ಕೆ ಸರ್ಕಾರದವರು ಮತ್ತು ಇದಕ್ಕೆ ಕಡಿವಾಣ ಹಾಕಬೇಕು. ನಮ್ಮ ಸಮಾಜದ ಭೂಮಿ ಮೇಲೆ ಹೈಕೋರ್ಟ್ನಲ್ಲಿ ನಡೆದಿದೆ. ನ್ಯಾಯಾಧೀಶರು ಸರಿಯಾಗಿ ಓದಿ ಅದನ್ನ ತೀರ್ಪನ್ನು ಕೊಡಬೇಕು. ಮತ್ತು 40 ವರ್ಷ ಆಯ್ತು, 3 ತಲೆ ಉಳಿ ಹೋದು 40-60 ವರ್ಷ ಆಯ್ತು. ನಮ್ಮ ಸಮಾಜಕ್ಕೆ ಇನ್ನೂ ತನಕ ನ್ಯಾಯ ಸಿಕ್ಕಿಲ್ಲ. ಇದು ನಮ್ಮ ದುರ್ಭಾಗ್ಯ ಏನು ದುರ್ದೈವ ನಮಗ್ ಗೊತ್ತಿಲ್ಲ. ನಾವು ಇದೇ ತರ ಅವ್ರು ಕಟ್ತಾ ಇದ್ರೆ, ಅವ್ರು ಮಾಡ್ತಾ ಇದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದ. ಮತ್ತು ನಾವು ಅಲ್ಲಿ ಬಂದವ್ರಿಗೆ ಕಾನೂನು ನಮ್ಮ ಕೈಯಲ್ಲಿ ತಗೋಬೇಕಾಗ್ತದ ಅಂತ ಹೇಳಿ ನಾನು ನಮ್ಮ ಸೂರ್ಯವಂಶಿ ಕ್ಷತ್ರಿಯ ಸಮಾಜದ ಅಧ್ಯಕ್ಷನಾಗಿ ಹೇಳುವ ಮುಖಾಂತರ ಸಮಸ್ತ ಪ್ರೆಸ್ ರಿಪೋರ್ಟರ್ ಅವರಿಗೆ ಮತ್ತು ನನ್ನ ಬೆಂಬಲ ಕಲಾಲ್ ಸಮಾಜದವರಿಗೆ, ಸಮಸ್ತ ಎಲ್ಲ ನಮ್ಮ ಕರ್ನಾಟಕದ ಇಡೀ ಭಾರತ ದೇಶದ ನಮ್ಮ ಕಲಾಲ್ ಸಮಾಜದವರಿಗೆ ಒಂದು ಇದು ಹಿನ್ನಡೆ ಆಗುವಂತ ಇದು ಇದೆ. ನಾವು ದಯವಿಟ್ಟು ನಮ್ಮ ಈಗ ಏನಾದ್ರೂ ಉಳಿದಿದ್ರೆ ಆ ಮೋದಿ ಸರ್ಕಾರ ಒಂದು ಉಳಿದಿದೆ. ಆ ಮೋದಿ ಸರ್ಕಾರ ಈ ಸರಿಯಾಗಿ ನಮ್ದು ಒಂದು ಓದಿ ಅದಕ್ಕೆ ಬಡ ಸಮಾಜಕ್ಕೆ ಅವರು ಅನ್ಯಾಯ ಆಗ್ತಾ ಇರುವುದು ತಡೆ ಹಿಡಿದು ಇದು ಸರಿಯಾಗಿ ಓದಿ ನ್ಯಾಯ ಕೊಡ್ಬೇಕಂತೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್. ಸ್ಟೇ ಒಳಗೆ ಏನದಾರ ಸರ್, ಅದು ಕಟ್ಟಬೇಕಾತೋ ಅಥವಾ ಏನು ಇಲ್ಲ? ಪೂರಾ ಹೈಕೋರ್ಟ್ ದಿಂದ ನಿಲ್ಲಿಸಬೇಕು, ತೀರ್ಪಾಗುವವರೆಗೆ ಯಾರು ಅಲ್ಲಿ ಕಾಲು ಇಡಬಾರ್ದು ಅಂತೇಳಿ ಅದ. ಈಗಾಗಲೇ 5-10 ಸರ್ತಿ ನಾವು ಪೊಲೀಸ್ ಸ್ಟೇಷನ್ ಬಂದ್ರು ಕಂಪ್ಲೇಂಟ್ ಕೊಟ್ರು. ಅವ್ರು ಏನಂತಾರ, ನಮಗೇನು ಗೊತ್ತಿಲ್ಲ, ಕೋರ್ಟ್ನಲ್ಲಿ ನ್ಯಾಯ ನಡೆದಿದೆ, ನ್ಯಾಯ ಅಲ್ಲೇ ಹೋಗಿ ನೀವು ಕೋರ್ಟ್ನಲ್ಲೇ ವಿಚಾರ ಮಾಡ್ಬೇಕು ಅಂತ ಹೇಳ್ತಾರೆ. ಮತ್ ಹೋಗ್ಬೇಕು ಯಾರ ಬಲ್ಲಿ? ಅಲ್ಲಿ ಜಗಳ ಮಾಡ್ಬೇಕು ಅವ್ರ ಜೋಡಿ. ಇಲ್ಲ ಅಂದ್ರೆ ನಾವು ಸ್ವತಃ ಅವ್ರ ಜೋಡಿ ಹೋಗಿ ಜಗಳ ಮಾಡ್ಬೇಕು. ಜಗಳ ಮಾಡ್ಲಾಕ್ ಹೋದ್ರೆ ಅವರು ಅಟ್ರಾಸಿಟಿ ಕೇಸ್ ನಮ್ಮನ್ನ ಹಾಕ್ತಾರ ಅಂತೇಳಿ ಅದೊಂದು ಅಂಜಿಕೆ ತೋರಿಸ್ತಾ ಇದ್ದಾರೆ. ಇದಕ್ಕೆ ನಾವು ಯಾರ ಬಳಿ ಹೋಗ್ಬೇಕೀಗ? ಪೊಲೀಸರ ಬಳಿ ಹೋಗ್ಲಿಲ್ಲ ಅಂದ್ರೆ ನಾವು ಯಾರ ಬಳಿ ಹೋಗ್ಬೇಕು? ಈಗ ಇದಕ್ಕೆಲ್ಲ ಯಾರು ಕಾರಣಿಸ್ತಾರೆ? ಇದಕ್ಕೆಲ್ಲ ನಮ್ಮ ಕಟಕದುಂಡ, ಅದಕ್ಕೂ ಸಂತೋಷ್ ಪೋಳ, ಅವ್ರ ಮಾಜಿ ಮೇಯರ್ ಆದಂತ ಅವ್ರ ಮನೆಯವರು ಸಂಗೀತಾ ಪೋಳ, ಇವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಎಷ್ಟೋ ಬಿಲ್ಡಿಂಗ್ ಅಲ್ಲಿ ಆಗ್ಯಾವ, ಯಾವಕ್ಕೂ ಕಟ್ಟಡದ ಆದೇಶ ಇಲ್ಲ, ಮುನ್ಸಿಪಾಲಿಟಿ ಲೈಸೆನ್ಸ್ ಇಲ್ಲ, ಮಹಾನಗರ ಪಾಲಿಕೆದ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲಾರ್ದ ಇವ್ರೊಂದು ಮನಿ ಲೈಸೆನ್ಸ್ ಇದ್ರು ಕಟ್ಟಿದ್ರು ಬಂದು ನೋಡ್ತಿರ್ತಾರ. ಅಟ್ ನೋಡೋ ತಕ್ಕ ಅವರು ಯಾರು ಬಂದಿಲ್ಲ ಅಲ್ಲಿ. ಅದಕ್ಕೆ ದಯವಿಟ್ಟು ಇದಕ್ಕ ನಮ್ಮ ಮೋದಿ ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲಿ ಅದು ಬಂದು ನಿಂತು, ಯಾರಾದ್ರೂ ನಮ್ಮ ಬಸವನಗೌಡರು ಈಗ ನಮಗೆ ಒಳ್ಳೆಯ ಒಬ್ಬ ನಾಯಕರಾಗಿರೋದಾರ ಇಲ್ಲಿ ಬಿಜಾಪುರದಲ್ಲಿ, ಅವ್ರು ಯಾವುದೇ ಒಂದು
ಕೆಟ್ಟ ಧೋರಣೆಗೆ ಅವಕಾಶ ಕೊಡೋದಿಲ್ಲ. ನಾನೊಬ್ಬ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ್ರೂ ನನಗೆ ಇಷ್ಟು ನೋವು ಆಗ್ತಾ ಇದೆ. ನಾವು ಈ ನೋವು ಯಾರ ಮುಂದೆ ಹೇಳ್ಕೋಬೇಕು? ಎಂ ಬಿ ಪಾಟೀಲ್ ಅವ್ರ ಕಡೆ ಯಾಕೆ ಹೋಗ್ಲಿಲ್ಲ? ಎಂ ಬಿ ಪಾಟೀಲ್ ಸಾಹೇಬ್ರ ಕಡೆ ನಾವು ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂತಂದ್ರೆ ಅವ್ರಿಗೂ ಮೇಯರ್ ಮಾಡಿದವ್ರು ಅವ್ರಿ, ಏನ್ ಮಾಡ್ಯಾರ ಸರ್? ಸಂಗೀತ ಪೋಳ ಮಾಡಿದವ್ರಿಗೂ ಅವರೇ, ನನಗೂ ಮಾಡಿದವರು ಅವರೇ. ಎಂ ಬಿ ಪಾಟೀಲ್ ಸಾಹೇಬ್ರ ಬಳಿ ನಾವು ಹೋಗ್ಬೇಕಾಗಿತ್ತು. ಎಂ ಬಿ ಪಾಟೀಲ್ ಸಾಹೇಬ್ರ ಬಳಿ ಹೋಗಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬೇಕು ಎಂ ಬಿ ಪಾಟೀಲ್ ಸಾಹೇಬ್ರು. ಇವತ್ತು ಏನ್ ಮಾಡಿದ್ರು ಸರ್? ಇವತ್ತು ಮತ್ತೆ ಕಟ್ಟುತ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಕ್ ಬಂದೇವಿ. ಅವ್ರು ಕಟ್ಟೋರು ಹಿಡಿದು ತಂದ ಕೇಸಿಂದು ನಾವು ಕೊಡ್ತಾ ಇದ್ರು. ಅವ್ರು ಪೊಲೀಸ್ ಸ್ಟೇಷನ್ದಾಗ ಕಂಪ್ಲೇಂಟ್ ಹಿಡಿಯಿಲ್ಲ. ನಿಮ್ಮ ಹೆಸರು? ಗಜಾನನ್ ಚೌಧರಿ. ನಾನು ಮಾಜಿ ನಗರಸಭಾ ಅಧ್ಯಕ್ಷ ಮತ್ತು ನಮ್ಮ ಕಲಾಲ ಸಮಾಜದ ಸೂರ್ಯವಂಶಿ ಕ್ಷತ್ರಿಯ ಸಮಾಜ ಕಲಾಲದ ಅಧ್ಯಕ್ಷ. ಇದು ಒಂದೇ ಅಲ್ಲ, ಸಾಕಷ್ಟು ಸಂತೋಷ್ ಪೋಳ ಮತ್ತು ಅವ್ರ ಗೀತಾ ಪೋಳ ಅವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಇಂಥವು ಸಾಕಷ್ಟು ಕೇಸ್ಗಳನ್ನು ಬಿಜಾಪುರದಲ್ಲಿ ದಾಖಲಾದವು. ಇದು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ದವ್ರಿಗೆ ತಿಳಿಬೇಕು. ಇಂಥವು ಪೇಪರ್ಸ್ ಹ್ಯಾಂಗ್ ತಯಾರು ಮಾಡ್ತಾರ. ಇವು ಎಲ್ಲ ಇಲ್ಲಾರ್ದ ನಾವು ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ತಗೊಳಂಗಿಲ್ಲ. ಕೋರ್ಟಿಗೆ ಹೋದ್ರೆ 60-70 ವರ್ಷ ಹೋರಾಡ್ಬೇಕಾಗ್ತದೆ. ಅಷ್ಟೊತ್ತನ ಅವ್ರು ಇರ್ತಾರೋ ನಿಲ್ಲೋ ಯಾರಿಗ ಗೊತ್ತು. ಈಗಾಗಲೇ ನಮ್ಮ ಪೂರ್ವಜರು 3 ತಲೆಮಾರು ಹೋಗ್ಯಾವು. ಇದು ಒಂದೇ ಅಲ್ಲ, ಸಾಕಷ್ಟು ಸಂತೋಷ್ ಪೋಳ ಮತ್ತು ಅವ್ರ ಗೀತಾ ಪೋಳ ಅವರು ಕುಮ್ಮಕ್ ಕೊಡ್ತಾ ಇದ್ದಾರೆ. ಇಂಥವು ಸಾಕಷ್ಟು ಕೇಸ್ಗಳನ್ನು ಬಿಜಾಪುರದಲ್ಲಿ ದಾಖಲಾದವು. ಇದು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ದವ್ರಿಗೆ ತಿಳಿಬೇಕು. ಇಂಥವು ಪೇಪರ್ಸ್ ಹ್ಯಾಂಗ್ ತಯಾರು ಮಾಡ್ತಾರ. ಇವು ಎಲ್ಲ ಇಲ್ಲಾರ್ದ ನಾವು ಪೊಲಿಟಿಷಿಯನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲಿ ತಗೊಳಂಗಿಲ್ಲ. ಕೋರ್ಟಿಗೆ ಹೋದ್ರೆ 60-70 ವರ್ಷ ಹೋರಾಡ್ಬೇಕಾಗ್ತದೆ. ಅಷ್ಟೊತ್ತನ ಅವ್ರು ಇರ್ತಾರೋ ನಿಲ್ಲೋ ಯಾರಿಗ ಗೊತ್ತು. ಈಗಾಗಲೇ ನಮ್ಮ ಪೂರ್ವಜರು 3 ತಲೆಮಾರು ಹೋಗ್ಯಾವು. ಇವತ್ತವರು ಬರೆದು ಕೊಟ್ಟಿದ್ದಾರೆ ಕಟಕ್ದುಂಡವರು. ನಾವು ಕಟ್ಲಾಕತ್ತೀವಿ, ಕಾಂಟ್ರಾಕ್ಟರ್ ಅವರು ಹೇಳನೇ, ಸಂತೋಷ್ ಪೋಳ್ ಅವರು ಹೇಳನೇ ಕಟ್ಲಾಕ್ ಶುರು ಮಾಡ್ಯಾರತ್ತವ್ರು. ನನ್ನ ಹೆಸರು ನಾಗೇಶ್ ಪನಾಳ್ಕರ್ ಅಂತ. ನಾನು ಬಿಜಾಪುರ ಕಲಾಲ್ ಸಮಾಜದ ಒಂದು ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ ನಾನು ಇವತ್ತು ಹೇಳಕ್ಕೆ ಬಯಸುತ್ತೇನೆ. ಇವತ್ತು ನಮ್ಮ ಸಮಾಜದ ಮೇಲೆ ಒಂದು ಯಾವುದೇ ಕರುಣೆ ಇಲ್ಲಂದಂತ ಒಂದು ಮುನ್ಸಿಪಾಲಿಟಿಯವರು ಮತ್ತು ಹಾಗೂ ನಮ್ಮ ಈ ಯಾವುದೇ ಒಂದು ನಮ್ಮ ಪೊಲೀಸವರು ಅವರು ಕೂಡ ಈ ಕ್ರಮ ತಗೊಳ್ಳಾರದೆ ನಮ್ಮಲ್ಲಿ ಯಾವುದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ಇವತ್ತು ಯಾಕೆ ಮಾಡಲ್ಲ ಅಂದ್ರ, ಇವತ್ತು ನಮಗೆ ಯಾವುದು ಏನೇ ನಮ್ಮಲ್ಲಿ ಬಂತಂದ್ರೆ ಬಿಡು ಅನ್ನುವಂತ ಒಂದು ಲೆಕ್ಕದಲ್ಲಿ ಇರ್ತಾರೆ ನಮ್ಗೆ. ಯಾಕೆ ಅಂತ ನಾವು ಎಂದು ಏನು ಯಾವುದೇ ಪಕ್ಷಕ್ಕೂ ಮತ್ತು ಯಾವುದೇ ಇದಕ್ಕೂ ನಾವು ಪಕ್ಷನೂ ಹಿಡಿಲ್ಲ. ಯಾಕಂದ್ರೆ ನಮ್ಮಲ್ಲಿ ನ್ಯಾಯ ದೊರಕಲಿ ಅನ್ನುವಂತ ಒಂದು ಉದ್ದೇಶದಿಂದ ನಾವು ಮಾತಾಡೋದು. ಮತ್ತೆ ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಪೇಪರ್ ತಕೊಳ್ಳಿಕ್ ಹೋಗ್ಬೇಕಾದ್ರೂ ಕೂಡ ಇವತ್ತು ನಾವು ಆಫೀಸ್ನಲ್ಲಿ ನಮಗೆ ಎಲ್ಲ ಇವ್ರು ರಾಜಕಾರಣಿ ಮಂದಿ ಕೈ ಹಚ್ಚಿಸಿ ನಮ್ಮನ್ನು ಯಾವುದೇ ಒಂದು ಪೇಪರ್ ತೆಗಿಬೇಕಾದ್ರೂ ಕೂಡ ಅವ್ರ ಜನ ಇದ್ದಾರೆ ಅಲ್ಲಿ. ಒಂದು ಯಾವುದೇ ಒಂದು ತಕ್ಕೊಂಡು ಹೋಗ್ಬೇಕಾದ್ರು ನಮ್ಮ ಸಮಾಜದ ಬಗ್ಗೆ. ಆದ್ರೆ ಒಬ್ಬ ಹಾಲಿ ಮೆಂಬರ್ ಇಟಲ್ ಕಟಕ್ನೋಡ್ ತಮ್ಮ ಒಬ್ಬ ಅವನು ಇಂಜಿನಿಯರ್, ಎಜುಕೇಟೆಡ್ ಇಂಜಿನಿಯರ್. ಅವರು ಒಂದು ಕೇಸ್ ನಡೆಯುವ ಅಲ್ಲೇ ಇರುವಂತ ಕೇಸ್ನಲ್ಲಿ ಇವರು ಕಾಂಟ್ರಾಕ್ಟರ್ ಆಗಿ ಅಲ್ಲಿ ಬಂದು ಅವರು ಮನೆ ಕಟ್ಟಡ ಮಾಡ್ತಾರಂದ್ರೆ ಇವ್ರು ಎಷ್ಟು ತಪ್ಪಾಗಿ ನಡೀತಾರಂತ ಹೇಳಿ ಇವತ್ತು ತಿಳ್ಕೋಬೇಕು ಕಟಕ್ನೋಡ್ ಸಾಹೇಬ್ರು. ಇವತ್ತಿನ ತಾರೀಕು 23/4/2024 ಇವತ್ತು ನಾವು ಕಲಾಲ ಸಮಾಜದ ಎಲ್ಲಾ ಯುವಕರು, ನಾವು ಹಿರಿಯರು ಇವತ್ತು ಕಳಕಳಿಯಿಂದ ವಿನಂತಿಯಿಂದ ನಾವು ಇವತ್ತು ಕೇಳ್ಕೊಂಡು ಬಯಸ್ತೇವೆ. ಯಾಕಂದ್ರೆ ನಮ್ಮ ಜೊತೆ ಎಲ್ಲಿ ಮಠ ನೀವು ದುರ್ಜನ್ಯ ಮಾಡ್ತೀರಂತ ಹೇಳಿ ಇದು ಕಟ್ಟಡ ಕೊಟ್ಟಪ್ಪ ಯಲ್ಲಪ್ಪ ಶೇರ್ಖಾನೆ ಅಂತ ಹೇಳಿ ಮತ್ತು ಸಂತೋಷ್ ಪೋಳ್ ಅವ್ರು ಕೂಡ ಇದಕ್ಕೆ ಸಪೋರ್ಟ್ ಇದ್ದಾರೆ. ಇವ್ರು ಕೂಡ ಇವರೆಲ್ಲರೂ ಈ ರಾಜಕೀಯ ಮುಖಾಂತರ ಇದ್ದಾರೆ. ಅವರಲ್ಲಿ ಯಾವುದೇ ಒಂದು ನಾವು ಏನೇ ಮಾಡ್ಬೇಕಾದ್ರೆ ರಾಜಕೀಯ ಮುಖಾಂತರ ಒಳಗಿಂದ ಅವರು ಇದು ಮಾಡಿಬಿಡ್ತಾರೆ.
ಯಾಕಂದ್ರೆ ಬರ್ತಾರೆ ಎಲ್ಲ ಆಫೀಸರ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ನಮ್ಮ ಮುಖದ ಮೇಲೆ ಕೈ ಆಡಿಸಿ ಹೋಗ್ಬಿಡ್ತಾರೆ. ಯಾಕೆ ಒಳಗಿಂದ ಅವ್ರಿಗೆ ಮೇಲಿಂದ ಮೇಲೆ ಅವರಿಗೆ ಒಳಗಿಂದ ಫೋನ್ ಬರ್ತಾ ಇದೆ, ಅವ್ರು ಅದಕ್ಕೆ ಗಮನ ತಗೊಳಲ್ಲ. ಇವತ್ತು ನಾವು ಯಾರಲ್ಲಿ ಹೋಗ್ಬೇಕನ್ನುವಂತ ಇವತ್ತು ನಮಗೆ ಒಂದು ಚಿಂತನೆ ಬಿದ್ದಿದೆ. ಇದಕ್ಕೇನೆ ನ್ಯಾಯ ದೊರಕುತ್ತದೆ ಇಲ್ಲ ಅನ್ನುವಂಥದ್ದು ಇವತ್ತು ನಮ್ಮ ಅಧಿಕಾರಿಗಳು ಮತ್ತು ಇವತ್ತು ಇಲ್ಲಿ ಮುನ್ಸಿಪಾಲಿಟಿ ಅವರು ಇಷ್ಟೆಲ್ಲ ನೋಡ್ಕೊಂಡು ಕಮಿಷನರ್ ನೋಡ್ಕೊಂಡು ಬಂದ್ರು ಕೂಡ ಇವತ್ತು ಕಟ್ಟಡಕ್ಕೆ ಮತ್ತೆ ಅವರು ಸ್ಟೇ ಒಳಗೆ ಏನದಾರ ಸರ್? ಸ್ಟೇ ಒಳಗೆ ಇವತ್ತಲ್ಲಿ ಕಟ್ಟಡ ಮಾಡಬಾರದು, ಯಾರು ಬರಬಾರ ಅನ್ನುವಂತ ಸ್ಟೇ ಇದೆ. ಹೈಕೋರ್ಟ್ ನಲ್ಲಿ ಕೇಸ್ ನಡೆದ್ರು ಕೂಡ ಇವತ್ತು ಬಂದು ದಬ್ಬಾಣಿಕೆಯಿಂದ ಕಟ್ಟುತ್ತಾರೆ, ಮತ್ತೆ ನಮ್ಮ ಮೇಲೆ ದುರ್ಜನ್ಯ ಮಾಡ್ತಾರೆ ಅವ್ರು ಬಂದು. ಹಿಂಗಾಗಿ ಯಾರಲ್ಲಿ ಹೋಗ್ಬೇಕು ನಾವು ಇವತ್ತು? ಇವತ್ತೇನು ಸರ್ಕಾರ ಏನ್ ಕಣ್ಣು ಮುಚ್ಚಿದೆ ಏನಿದೆ ಅನ್ನುವಂಥದ್ದು ಇವತ್ತು ನಮಗೆ ಚಿಂತನೆ ಆಗಿದೆ. ಇದು ಸರ್ ಇದ್ರ ಬಗ್ಗೆ ಎಂ.ಬಿ. ಪಾಟೀಲ್ ಅವ್ರಿಗಂತೂ ಹೋಗಿ ಭೇಟಿ ಕೊಟ್ಟಿಲ್ಲ ನೋಡ್ರಿ. ಎಂ.ಬಿ. ಪಾಟೀಲ್ ಸಾಹೇಬ್ರು ನಮ್ಮ ಮೇಲೆ ಕರುಣೆ ತೋರಿಸ್ತಾರ ಇಲ್ಲ ಗೊತ್ತಿಲ್ಲ ರೀ, ಬಸವನಗೌಡರು ತೋರಿಸ್ತಾರಿಲ್ಲ ಗೊತ್ತಿಲ್ಲ ರೀ. ನಮ್ಮ ಸಮಾಜದ ಇವತ್ತು ನಾವು ಎಷ್ಟೋ ಎಲ್ಲಾರ್ಗೂ ಸಪೋರ್ಟ್ ಮಾಡಿ, ಇವತ್ತು ಬಸವನಗೌಡರು ಕೂಡ ನಾವು ಸಪೋರ್ಟ್ ಮಾಡ್ತೇವೆ ಸಮಾಜದಿಂದ. ಅವರಿಗೂ ಕನ್ಕರಣೆ ಇಲ್ಲ, ಯಾಕಂದ್ರೆ ಅವರು ಕೂಡ ನಾವು ಯಾವಾಗ ಯೂಸ್ ಮಾಡ್ಕೋಬೇಕು ಅಷ್ಟೇ. ಈ ರೀತಿ ಅವ್ರು ನಮ್ಮನ್ನು ಯೂಸ್ ಮಾಡ್ಕೋತಾರೆ. ನಮ್ಮ ಮೇಲೆ ಯಾವಾಗ್ಲೂ ಯಾವ ಆಫೀಸರ್ ಬ್ಯಾಕ್ ಕಲಾಲ್ ಸಮಾಜ ಜೊತೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ ಎಂದೂ ಅವ್ರಿಗೂ ಇದು ಮಾಡಿಲ್ಲ ನಮ್ಗೆ. ಇವತ್ತು ನಮಗೂ ಅವ್ರ ಮೇಲೆ ನಮಗ್ ನೋವು ಆಗ್ತಾ ಇದೆ. ನಾವು ಅಭಿಮಾನದಿಂದ ಹೇಳ್ತೇವೆ ನಾವು ಬಿಜೆಪಿ ಅಂತ ಹೇಳಿ. ಇವತ್ತು ನಾವು ಪಕ್ಷ ನೋಡ್ಬೇಕು, ಏನ್ ನಮ್ ಸಮಾಜ ನೋಡ್ಬೇಕು. ನಮ್ ಸಮಾಜ ಬಗ್ಗೆ ಇವ್ರಿಗೆ ಕರುಣೆ ಇಲ್ಲ ಅಂದ್ರೆ ಇವ್ರಿಗೆ ತೊಗೊಂಡ್ ಏನ್ ಮಾಡ್ಬೇಕ್ರಿ? ಇವತ್ತು ನಮ್ಮಲ್ಲಿ ಸಣ್ಣ ಸಮಾಜದ ಅನ್ನುವಂಥದ್ದು ಒಂದು ವಿಚಾರ, ವೋಟಿಂಗ್ ಪವರ್ ಕಡಿಮೆ ಆಗ್ತಾ ಅನ್ನುವಂಥ ವಿಚಾರದಿಂದ ನಮ್ಗೆ ಎಲ್ಲೂ ನೋಡಲ್ ಕಾಣ್ತದ್ರಿ. ಆ ರೀತಿ ಎಲ್ಲಾ ಲೀಡರ್ಸ್ಗಳು ಇದಾರ್ರಿ ಇವಾಗ. ಯಾಕ್ರಿ ಒಂದ್ ಸಮಾಜ ಅನ್ನುವಂಥದ್ದು ನಿಮ್ಗೆ ಅರಿವು ಇಲ್ಲ. ಸಣ್ಣ ಸಮಾಜಕ್ಕೆ ಎಬ್ಬಿಸ್ಬೇಕು, ಅಭಿವೃದ್ಧಿ ಮಾಡ್ಬೇಕನ್ನುವಂಥದ್ದು ಯಾವುದೂ ಇಲ್ಲ. ನಮ್ಮ ಸ್ವಂತದ್ದು ಇದು ತಗೊಂಡಿದ್ದು ನಾವು ಪರ್ಚೇಸ್ ಮಾಡೋದಂತದ್ದು 8/1 ಪೇಪರ್ಸ್ ತೋರಿಸ್ತಾರೆ, 8/2 ದಾಗ ಜಾಗ ಕೊಡ್ತಾ ಇದ್ದಾರೆ. ಇವರಲ್ಲಿ ಎಷ್ಟು ಇದು ಇದೆ ಅಂತ, ಇವ್ರಿಗೆ ಎಷ್ಟು ರಾಜಕೀಯ ಬಲ ಇದೆ ಅಂತ ಹೇಳಿ ನಾನು ಇದು ನೋವು ಬಡಿಬೇಕಾಗಿದೆ. ನಮ್ಗೆ ಇದು ಇರ್ಬಹುದ್ರಿ, ನೋಡ್ರಿ MLA ಇರ್ಬಹುದ್ರಿ, ಕಟ್ಟೆಗದೊಂಡ್ ಅವ್ರ ಮಾವಾನೇ ರೀ. ನೋಡ್ರಿ ಜಾತಿಗೆ ಜಾತಿ ಸಪೋರ್ಟ್ ಮಾಡ್ಲಿಕ್ಕೆ ಅಂತ ಬರ್ತದೇನ್ರಿ? ಸಪೋರ್ಟ್ ಮಾಡಿರ್ತದೆ. ಹ್ಯಾಂಗ್ ಬೋಳಿ ಗಾಂಧಿ ಸ್ಕೂಲ್ ಬಲ್ಲಿ ನಮ್ ಜಾಗ. ಈ ಜಾಗ ಎಲ್ಲಿ ಬರ್ತಾ ಇದ್ದಾರೆ ಸರ್? ಇದು ಗ್ಯಾಂಗ್ ಬೋಡಿ ಗಾಂಧಿ ಸ್ಕೂಲ್ ಹತ್ತಿರ ಪೊಲೀಸ್ ಕ್ವಾರ್ಟರ್ಸ್ ಇದೆ ಅಲ್ರಿ, ಅದ್ರ ಹತ್ತಿರ. ಎಕರೆ ಎಷ್ಟು ಅದಾರ ಸರ್? ಅದು 3 ಎಕರೆ 22 ಗುಂಟೆ ಇದ್ರಿ. ಕಟ್ಟಡ ಮಾಡಾಕತ್ತಿದ್ರಿ ಅಲ್ಲಿ? ಟಕ್ಕರ್ ಮಾಡ್ತಾ ಇದೇವ್ರಿ. ಇಲ್ಲಿವರೆಗೂ ನಮ್ ಪೂರ್ವಜರು ಕಟ್ಟಾಕತ್ತಿದ್ರಿ ಅಲ್ಲಿ? ಮಾಡ್ತಾ ಇದ್ದಾರಿ. ನಮ್ಮಲ್ಲಿ ವಿಡಿಯೋ ಕಾಲ್ ಇದೆ, ಎಲ್ಲ ಮಾತಾಡಿದ್ದಿದೆ. ನಾವ್ ಇವಾಗ ತಂದಿದ್ದೆವು. ಇಲ್ಲಿ ಪೊಲೀಸ್ ಠಾಣೆಗೆ ಬಂದ್ರು ಅವರು ಕೂಡ ಹಚ್ಕೊಳಲ್ಲ, ಯಾಕಂದ್ರೆ ನಿಮ್ದು ಕೋರ್ಟ್ ನಲ್ಲಿ ನಿಮ್ ಕೇಸ್ ನಡೆದಿದೆ, ನಮ್ಗೇನು ಮಾಡ್ಲಿಕ್ಕೆ ಆಗಂಗಿಲ್ಲ ಅನ್ನುವಂತ ಮಾತು ಮಾತಾಡ್ತಾರ ಆಫೀಸರ್ಗಳು. ಯಾರಲ್ಲಿ ಹೋಗ್ಬೇಕ್ರಿ ಇವತ್ತು ನಾವು? ಹೇಳಿ, ಏನ್ ಹೈಕೋರ್ಟ್ ಆಫೀಸರ್ ಹೈಕೋರ್ಟ್ ಜಡ್ಜಿಗೆ ತಂದು ನಿಂದ್ರಿಸ್ಬೇಕ್ರಿ? ಏನ್ ನಮ್ ನಡೆಸುವಂತ ವಕೀಲ್ ತಂದು ನಿಂದ್ರಿಸ್ಬೇಕು? ಇದೇನ್ ನ್ಯಾಯ ಅದೇ ಏನಿಲ್ಲ ಅನ್ನುವಂಥದ್ದು ಇವತ್ತು ಯಾರಲ್ಲಿ ಕೇಳ್ಬೇಕು ಹೇಳಿ? ಇವತ್ತು ನಾನು ನಮ್ಮ ರಾಜಕಾರಣಿ ಮಂದಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳಕ್ ಹೋಗ್ತೀನಿ. ಇವತ್ತ ಒಂದಿಷ್ಟು ಬಡು ಮಂತಂದವ್ರಿಗೂ ಒಂದ್ ಸ್ವಲ್ಪ ಕಣ್ ತೆರೀರಿ. ಯಾಕೆ ನಮ್ಮ ಜಾಗ ಕೊಡಿಸ್ಬೇಕಾದ್ರೆ ನಿಮ್ಗೆ ಯಾಕೆ ಹೇಳ್ತೇವೆ ಅಂದ್ರೆ ನಮಗೂ ನ್ಯಾಯಾಲಯನೇ ಗೊತ್ತದ, ಮಾತಾಡ್ಬೇಕಾಗ್ತದ. ಆದ್ರೂ ನೀವು ಸಪೋರ್ಟ್ ಮಾಡ್ಬೇಕು. ನೀವು ಒಂದು ಪ್ರತಿನಿಧಿ, ಬಿಜಾಪುರದ ಪ್ರತಿನಿಧಿ ಆಗಿದ್ದೀರಿ, ಅದಕ್ಕೆ ನೀವು ನಮ್ಮನ್ನು ನೋಡಿಲಿಕ್ಕಂದ್ರೆ ಇದು ನಮ್ಮ ಜೊತೆ ಅನ್ಯಾಯ ಮಾಡ್ತಾ ಇದ್ರಿ ಅನ್ನುವಂಥದ್ದು ನಾನು ಹೇಳ್ಕೋಕ್ ಬಯಸ್ತೇನೆ. ಇವತ್ತು ನನ್ನ ಹೆಸರು ನಾಗೇಶ್ ಪನಾಳ್ಕರ್. ಕಂಪ್ಲೇಂಟ್ ಇವಾಗ ಕೊಟ್ಟಿದ್ದೇವ್ರಿ. ಇದು ಪದೇ ಪದೇ ಕಂಪ್ಲೇಂಟ್ ಕೊಡೋದ್ರಿ, ಕೊಡುದು ಹೋಗುದು ಮನೆಗೆ ನಡೆದ್ರಿ. ಯಾಕಂದ್ರೆ ರಾಜಕೀಯದು ಒತ್ತಡಿದೆ ಒಳಗಡೆ ಆಫೀಸರ್ಗೆ. ಅವ್ರು ಕೂಡ ಆಯ್ತು ಕೊಡಿ, ನಾವ್ ಇಟ್ಕೋತೇವೆ, ಹೋಗ್ರಿ ನೀವು ಮನೆಗೆ ಅನ್ನುವಂತ ಲೆಕ್ಕ ಇದೆ. ಆಯ್ತು ಏನ್ರಿ, ಕಮಿಷನರ್ ಬಂದ್ ಹೋಗ್ಯಾರ್ರಿ, ಕಮಿಷನರ್ ಬಂದು ನೋಡ್ಕೊಂಡ್ ಹೋಗ್ಯಾರ್ರಿ. ಇವತ್ತ ನಮ್ ಜಾಗ ನೋಡ್ಕೊಂಡ್ ಬಂದ್ರು, ಅವಾಗ ನೋಡ್ಕೊಂಡ್ ಬಂದ್ರು. ದರ್ಗಾ ಅನ್ನುವಂತ ಒಬ್ಬ ಅವ್ನು ಕಟ್ಟಡ ಮಾಡಿ ಇವತ್ತಲ್ಲಿ ವಾಸ ಇದ್ದಾನೆ. ಇವತ್ತು ಇದು 8 ದಿವ್ಸ ನಡೆಸೋರು ಇವ್ರು. ಒಂದು ಯಾವ್ದೇ ನಾವು ನಿಂತ್ರಲ್ಲಿ ನಮಗ SC ಅನ್ನುವಂಥದ್ದು ಒಂದು ಇದು ಮಾಡಿ ಒಂದು ಪದ ಎಬ್ಬಿಸಿ ಆಟಾಸಿಟಿ ಕೇಸ್ ಮಾಡ್ತೀನಿ ಅನ್ನುವಂತ ಒಂದು ನಮಗೆ ಭಯ ಹುಟ್ಟಿಸ್ತಾರ. ಎಲ್ಲಿ ಮಠ ನಡೀತದ್ರಿ ಇದು? ಯಾರಿಗಾರ ಹುಟ್ಟಿ ಯಾರಿಗಾರ ಅಪ್ಪ ಅನ್ನುವಂತ ಮಾತು ಬೇಕಾಗಿಲ್ರಿ. ನಾಗೇಶ್ ಪನಾಳ್ಕರ್ ಅಂತ.